ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 3rd ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಹಾಗೂ ಸೆಕೆಂಡ್ ಎಪಿಸೋಡ್ನ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಈಗ ಅಮ್ಯೂಸ್ಮೆಂಟ್ ಪಾರ್ಕ್ನ ತೋರಿಸ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಸೆಕ್ರೆಟರಿ ಕಿಮ್ ಹೀರೋ ಫ್ರೆಂಡ್ಗೋಸ್ಕರ ಕಾಯ್ತಿರ್ತಾರೆ. ಆದರೆ ಅಲ್ಲಿಗೆ ಹೀರೋ ಫ್ರೆಂಡ್ ಬರೋದಿಲ್ಲ, ಬದಲಿಗೆ ಹೀರೋನೇ ಬರ್ತಾನೆ. ಹೀರೋ ಬಂದಿರೋದು ನೋಡಿ ಸೆಕ್ರೆಟರಿ ಕಿಮ್ಗೆ ಶಾಕ್ ಆಗುತ್ತೆ. ಅದಕ್ಕೆ ಹೀರೋ ಕೇಳ್ತಾನೆ, ನಾನು ಇನ್ನೂ ಜಾಸ್ತಿ ವೆಯ್ಟ್ ಮಾಡಿಸ್ಲಿಲ್ಲ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನನ್ನನ್ನು ಮಿಸ್ಟರ್ ಜೋ ಅಲ್ವಾ ಕರೆದಿದ್ದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಮಿಸ್ಟರ್ ಜೋ ಬರೋಕ್ಕಾಗೋದಿಲ್ಲ, ಆದರೆ ನಿನ್ನನ್ನು ಕರೆದಿದ್ದು ನಾನೇ ಅಂತ. ಹೀರೋ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೆಕ್ರೆಟರಿ ಕಿಮ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೀರೋ ಒಂದು ಜಾಯಿಂಟ್ ವೀಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸೆಕ್ರೆಟರಿ ಕಿಮ್ ಫುಲ್ಲು ಎದ್ರುಕೊಂಡು ಕಿರ್ಚಾಡ್ತಿರ್ತಾರೆ. ಆದರೆ ಹೀರೋ ಬಾಯಿಂದ ಒಂಚೂರು ಕೂಡ ಸೌಂಡೇ ಬರೋದಿಲ್ಲ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಪ್ಲೀಸ್ ನನ್ನ ಇಲ್ಲಿಂದ ಇಳಿಸ್ಬಿಡಿ ಅಂತ. ನೆಕ್ಸ್ಟ್ ಒನ್ ಕೂಡ ಹೀಗೆ ಇರುತ್ತೆ. ಸೆಕ್ರೆಟರಿ ಕಿಮ್ ಫುಲ್ಲು ಕಿರ್ಚ್ಕೊಂಡು ಭಯ ಪಡ್ತಿರ್ತಾರೆ. ಆದರೆ ಹೀರೋಗೆ ಗೊತ್ತಿರಲ್ಲ ಸೆಕ್ರೆಟರಿ ಕಿಮ್ಗಿದೆಲ್ಲ ಭಯ ಆಗ್ತಿರುತ್ತೆ ಅಂತ. ಸೆಕ್ರೆಟರಿ ಕಿಮ್ ಎಷ್ಟೇ ಹೋಗಿದ್ರು ಅರ್ಚಿದ್ರು ಯಾರೂ ನಿಲ್ಲಿಸೋದೇ ಇಲ್ಲ. ಇದೆರಡು ಆದಮೇಲೆ ಹೀರೋ ಮತ್ತೆ ಹೇಳ್ತಾನೆ, ಇನ್ನೊಂದು 360 ಡಿಗ್ರಿ ತಿರುಗೋದು ಒಂದು ಇದೆ, ಅಲ್ಲಿಗೆ ಹೋಗೋಣ ಅಂತ. ಹೀಗೆ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕಡೆ ತಿರುಗಿದಾಗ ಸೆಕ್ರೆಟರಿ ಕಿಮ್ ಫುಲ್ಲು ಭಯ ಪಟ್ಕೊಂಡಿರೋದನ್ನ ನೋಡ್ತಾನೆ. ಆಗ ಹೀರೋ ಕೇಳ್ತಾನೆ, ಯಾಕೆ ಏನಾಯ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದರಿಂದ ನನಗೆ ತುಂಬ ಭಯ ಆಗ್ತಿದೆ ಅಂತ. ಅದಕ್ಕೆ ಹೀರೋ ಸೆಕ್ರೆಟರಿ ಕಿಮ್ನ ಒಂದು ಕಡೆ ಕೂಡಿಸಿ ನೀರು ಕೊಟ್ಟು ಸ್ವಲ್ಪ ಕಾಮ್ ಮಾಡ್ತಾರೆ. ಅದಾದಮೇಲೆ ಸೆಕ್ರೆಟರಿ ಕಿಮ್ಗೆ ಹೇಳ್ತಾರೆ, ಇವಾಗ ನೀನು ಓಕೆನಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹ್ಞೂ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದರೆ ಬಾ ರೈಡ್ಗಳನ್ನ ಎಂಜಾಯ್ ಮಾಡೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಎದ್ರುಕೊಂಡು ಹೇಳ್ತಾರೆ, ಮತ್ತೆ ಅದೇ ಥರ ಎದ್ರುಕೊಳ್ಳೋ ರೈಡ್ಗೆ ನಾನು ಬರಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಆ ಥರ ಅಲ್ಲ, ನಿನಗೆ ಯಾವ್ದು ಇಷ್ಟನೋ ಆ ರೈಡ್ಗೆ ಹೋಗೋಣ ಬಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಹ್ಯಾಪಿಯಾಗಿ ಹೋಗ್ತಾರೆ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಈ ರೈಡಿಂದ ಫುಲ್ಲು ಎಂಜಾಯ್ ಮಾಡ್ತಿರ್ತಾರೆ. ಒಳ್ಳೆ ಚಿಕ್ಕ ಮಗು ಥರ ಆಡ್ತಿರ್ತಾರೆ. ಆದರೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಇದನ್ನು ಹೀರೋ ನೋಡಿ ಫುಲ್ಲು ಫ್ಲ್ಯಾಟ್ ಆಗ್ತಾರೆ. ಹೀರೋಗೂ ಸೆಕ್ರೆಟರಿ ಕಿಮ್ನ ನೋಡಿ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿರುತ್ತೆ. ಸೆಕ್ರೆಟರಿ ಕಿಮ್ ಹೀಗೆ ಕೂಗ್ತಾ ಕಿರಿಚ್ತಾ ತುಂಬ ಎಂಜಾಯ್ ಮಾಡ್ತಿರ್ತಾರೆ, ಸಖತ್ತು ನಗ್ತಿರ್ತಾರೆ. ಹೀರೋನ ಕೂಡ ಈ ರೈಡ್ಗೆ ಕರೀತಾರೆ, ಆದರೆ ಹೀರೋ ಅದಕ್ಕೆ ಜಾಯ್ನ್ ಆಗೋದಿಲ್ಲ. ಹೀರೋ ಹೇಳ್ತಾನೆ, ನೀನು ಎಂಜಾಯ್ ಮಾಡ್ತಿರೋದನ್ನ ನೋಡಿ ನನಗೆ ಫುಲ್ಲು ಖುಷಿ ಆಯಿತು, ನನಗೆ ಆ ರೈಡ್ನ ನಾನೇ ಆಡಿದ್ದೀನಿ ಅನ್ನೋಷ್ಟು ಹ್ಯಾಪಿ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ನನ್ನ ಚಿಕ್ಕ ವಯಸ್ಸಿನ ಡ್ರೀಮ್ ಇತ್ತು, ನಾನು ಯಾವತ್ತೂ ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಿರಲಿಲ್ಲ ಅಂತ. ಅದಕ್ಕೆ ಹೀರೋ ಕೇಳ್ತಾನೆ, ಯಾಕೆ ಅಂತ. ನಾವು 3 ಜನ ಹೆಣ್ಮಕ್ಳಿದ್ವಿ. ಆವಾಗ 3 ಟಿಕೆಟ್ ತೊಗೊಳೋದು ತುಂಬ ಕಾಸ್ಟ್ಲಿ ಆಗ್ತಿತ್ತು. ಅದು ಅಲ್ಲದೆ ನಾನು ಚಿಕ್ಕವಳಿದ್ದೆ, ನನಗೆ ಇದನ್ನೆಲ್ಲ ಆಡೋಕ್ಕೆ ತುಂಬ ಭಯ ಆಗ್ತಿತ್ತು ಅಂತ ಹೇಳ್ತಾಳೆ. ಆದರೆ ಈಗ ನನಗೆ ಇದನ್ನೆಲ್ಲ ಆಡಿ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ಹೀರೋಗೆ ಸೆಕ್ರೆಟರಿ ಕಿಮ್ಗೆ ಖುಷಿ ಆಗಿರೋದು ತುಂಬ ಖುಷಿ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಡಿನ್ನರ್ ಮಾಡೋಕ್ಕೆ ಅಂತ ಅದೇ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿರೋ ಒಂದು ಚಿಕ್ಕ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಹೀರೋ ಫುಲ್ಲು ಜೆಂಟಲ್ಮ್ಯಾನ್ ಆಗಿ ಬಿಹೇವ್ ಮಾಡ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ಗೆ ಹೆಲ್ಪ್ ಆಗಲಿ ಅಂತ ಚಿಕನ್ನೆಲ್ಲ ಪೀಸ್ ಆಗಿ ಕಟ್ ಮಾಡಿ ತನ್ನ ಪ್ಲೇಟ್ನ ಸೆಕ್ರೆಟರಿ ಕಿಮ್ಗೆ ಕೊಟ್ಟು ಸೆಕ್ರೆಟರಿ ಕಿಮ್ ಪ್ಲೇಟ್ನ ಹೀರೋ ಇಸ್ಕೋತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಇಲ್ಲಿಗೆ ಬರ್ತಿರೋದು ಅಂತ ಮುಂಚೆನೇ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರ್ತಿದ್ದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಏನೂ ಪ್ರಾಬ್ಲಮ್ ಇಲ್ಲ, ಇಲ್ಲಿ ನಾವಿಬ್ಬರೇ ಇರೋದು ಅಂತ. ಆಗ ಸೆಕ್ರೆಟರಿ ಕಿಮ್ ಸುತ್ತಮುತ್ತ ನೋಡ್ತಾಳೆ. ಆವಾಗ ಗೊತ್ತಾಗುತ್ತೆ ಅವ್ರು ನಾವಿಬ್ಬರನ್ನ ಬಿಟ್ಟರೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಯಾರೂ ಇರೋದೇ ಇಲ್ಲ ಅಂತ. ಆವಾಗ ಹೀರೋ ಹೇಳ್ತಾನೆ, ನಾನು ಫುಲ್ಲು ಅಮ್ಯೂಸ್ಮೆಂಟ್ ಪಾರ್ಕ್ನೇ ಬುಕ್ ಮಾಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಶಾಕ್ ಆಗ್ತಾಳೆ. ಆಮೇಲೆ ಒಂದು ಚಿಕ್ಕ ಸ್ಮೈಲ್ ಮಾಡ್ತಾಳೆ. ಈಗ ನಮಗೆ ಗೊತ್ತಾಗುತ್ತೆ ಫಸ್ಟು ಇಲ್ಲಿ ಎಲ್ಲರೂ ವಾಸವಾಗಿದ್ರು. ಇಲ್ಲಿ ಸೆಕ್ರೆಟರಿ ಕಿಮ್ ಮನೆ ಕೂಡ ಇತ್ತು. ಈಗ ಅದನ್ನು ರೀಡೆಮಾಲಿಷ್ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ದಾರೆ ಅಂತ. ಅಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾರೆ, ನಾನೀಗ ಹೋದ ರೈಡಲ್ಲೇ ನಮ್ಮ ಮನೆ ಇದ್ದಿದ್ದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಯಾರಿಗೆ ಗೊತ್ತು ಅಲ್ಲಿ ಈಗ ವಾಂಟೆಡ್ ಹೌಸ್ ಇಲ್ಲ ಅಂದರೆ ಪಬ್ಲಿಕ್ ಟಾಯ್ಲೆಟ್ ಕೂಡ ಆಗಿರ್ಬೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಒಂದು ಲುಕ್ ಕೊಡ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಜಸ್ಟ್ ಕಾಮಿಡಿ ಮಾಡ್ತಿದ್ದೆ ಅಂತ. ಆಗ ಇಬ್ಬರು ಸ್ಮೈಲ್ ಮಾಡಿ ಸುಮ್ಮನಾಗ್ತಾರೆ.
ಈಗ ಮತ್ತೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಅವಾಗ 5 ಇಯರ್ಸ್ ಇದ್ದೆ ಅಂತ. ಆಗ ಇಲ್ಲಿ ರೀಕನ್ಸ್ಟ್ರಕ್ಷನ್ ನಡೀತಿತ್ತು. ಆದರೆ ಅವಾಗ ನೀವು 9 ಇಯರ್ಸ್ ಇದ್ರಿ ಅಲ್ವಾ, ಆವಾಗಲೂ ನೀವು ಏನು ಮಾಡ್ತಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಆವಾಗಲೂ ಕೂಡ ಸ್ಮಾರ್ಟ್ ಆಗಿದ್ದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಸೈಲೆಂಟಾಗಿ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಹೀರೋ ಹೇಳ್ತಾನೆ, ಹೌದು ನಾನು ಅವಾಗ ಅಷ್ಟೊಂದು ಖುಷಿಯಾಗಿರಲಿಲ್ಲ, ಯಾಕೆ ಅಂದರೆ ಅವಾಗ ನಾನು 4th ಸ್ಟ್ಯಾಂಡರ್ಡಲ್ಲಿದ್ದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ನೀವು 9 ಇಯರ್ಸ್ ಇದ್ರಿ ಅಂದರೆ 2nd ಸ್ಟ್ಯಾಂಡರ್ಡಲ್ಲಿ ಇರಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇಂಟೆಲಿಜೆಂಟ್ ಇದ್ದೆ, ಅದಕ್ಕೆ ನನಗೆ ಪ್ರಮೋಟ್ ಮಾಡಿದರು. ನಾನು ನಮ್ಮ ಅಣ್ಣ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ವಿ, ಆದರೆ ನಮ್ಮ ಅಣ್ಣನ ಫ್ರೆಂಡು ಎಲ್ಲರೂ ನನ್ನ ಬುಲಿ ಮಾಡ್ತಿದ್ರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಬೇಜಾರಾಗುತ್ತೆ, ನಿಮ್ಮ ಅಣ್ಣ ಆದರೂ ನಿಮ್ಮ ಸೈಡ್ ಇದ್ರಲ್ವಾ ಅಂತ ಕೇಳಿದಾಗ. ಅದಕ್ಕೆ ಹೀರೋ ಹೇಳ್ತಾನೆ, ಅವನು ತುಂಬ ಕೆಟ್ಟ ಪರ್ಸನ್, ಅವನು ಒಂಚೂರು ಒಳ್ಳೆಯವನಲ್ಲ, ಅವನು ಅವ್ರ ಜೊತೆ ಸೇರಿ ನನ್ನ ಜಾಸ್ತಿ ಬುಲಿ ಮಾಡ್ತಿದ್ದ ಅಂತ. ಅದನ್ನು ಕೇಳಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಬೇಜಾರಾಗುತ್ತೆ. ಸೆಕ್ರೆಟರಿ ಕಿಮ್ನ ನೋಡಿ ಹೀರೋ ಟಾಪಿಕ್ ಚೇಂಜ್ ಮಾಡ್ತಾನೆ, ಈಗ ತುಂಬ ಟೈಮ್ ಆಗಿದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಮನೆಗೆ ಹೋಗಿ ಸರ್, ಪರವಾಗಿಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಲ್ಲ, ಬೇಗ ಡಿನ್ನರ್ ಫಿನಿಶ್ ಮಾಡು, ನಾವು ಇನ್ನೊಂದು ಪ್ಲೇಸ್ಗೆ ಹೋಗಬೇಕು, ಅಲ್ಲಿಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಇನ್ನೊಂದು ಪ್ಲೇಸ್ಗೆ ಅಂತ ಶಾಕ್ ಆಗ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಒಂದು ಜೆಟ್ನ ತೋರಿಸ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ಗೋಸ್ಕರ ಆ ಜೆಟ್ನ ಫುಲ್ಲು ಬುಕ್ ಮಾಡಿ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಆದರೆ ಸ್ವಲ್ಪ ಚಳಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೌದು ಅಂತ ಹೇಳ್ತಾನೆ. ಸೆಕ್ರೆಟರಿ ಕಿಮ್ ಬ್ಯಾಗಿಂದ ಒಂದು ಶಾಲ್ನ ತೆಗಿತಾಳೆ. ಅದಕ್ಕೆ ಹೀರೋ ಅನ್ಕೋತಾನೆ ಸೆಕ್ರೆಟರಿ ಕಿಮ್ ಅವನಿಗೆ ಕೊಡ್ತಿರೋದು ಅಂತ. ಆದರೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ನಿಮ್ಗಲ್ಲ ಸರ್, ನನಗೆ ಅಂತ. ಅದಕ್ಕೆ ಹೀರೋ ಸುಮ್ಮನಾಗ್ಬಿಡ್ತಾನೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಈ ಜಾಗದಲ್ಲಿ ಯಾರಾದರೂ ಹುಡುಗಿ ಇದ್ದಿದ್ರೆ ಆ ಹುಡುಗಿಗೆ ಅಂತ ಕೋಟ್ ಕೊಡ್ತಿದ್ದ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಅದೇನಾದರೂ ತುಂಬ ಇಂಪಾರ್ಟೆಂಟಾ, ಅದನ್ನು ಮಾಡಲೇಬೇಕಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಬಿಡಿ ಸರ್, ಹಾಗೆಲ್ಲ ಏನೂ ಇಲ್ಲ ಅಂತ. ಅದೇ ಟೈಮಿಗೆ ಪಟಾಕಿಗಳು ಹೊಡೆಯೋದು ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಖುಷಿ ಆಗ್ತಾಳೆ, ಯಾವುದೋ ಹಬ್ಬ ನಡೀತಿದೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಹೇಳ್ತಾನೆ, ಇದೆಲ್ಲ ನಿನಗೋಸ್ಕರನೇ ನಾನೇ ಮಾಡಿಸಿರೋದು, ನಿನಗೆ ಖುಷಿ ಆಗಲಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಹ್ಯಾಪಿಯಾಗಿ ಅದನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾಳೆ. ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಇದೆಲ್ಲ ಯಾಕೆ ಸರ್ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಬ್ಯೂಟಿಫುಲ್ 9 ಇಯರ್ಸ್ನ ನನ್ನ ಜೊತೆ ಕಂಪನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ಇದು ನನ್ನ ಕಡೆಯಿಂದ ಗಿಫ್ಟು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಹ್ಯಾಪಿಯಾಗಿ ಆ ವ್ಯೂನ ಎಂಜಾಯ್ ಮಾಡ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಕೋಲ್ಡ್ ಆಗಿರೋ ಥರ ಅನ್ನಿಸ್ತಿರತ್ತೆ. ಅದಕ್ಕೆ ನಮ್ಮ ಹೀರೋ ಜಾಕೆಟ್ ತೆಗೆದು ಸೆಕ್ರೆಟರಿ ಕಿಮ್ಗೆ ಉಚ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಪರವಾಗಿಲ್ಲ ಅಂತ ಹೇಳಿದಾಗ ಹೀರೋ ಹೇಳ್ತಾರೆ, ನೀನೇ ಹೇಳ್ದಲ್ವ ಒಂದು ಜೆಂಟಲ್ಮ್ಯಾನ್ ಕೊಡ್ತಾರೆ ಅಂತ, ಪರವಾಗಿಲ್ಲ ಇಟ್ಕೊ ಅಂತ. ಈಗ ಒಂದು ಕ್ಯೂಟ್ ಸೈಲೆಂಟ್ ಅಲ್ಲಿ ಆಗತ್ತೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ನ ಕಾರ್ನಲ್ಲಿ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಈವ್ನಿಂಗೋಸ್ಕರ ನನ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಆಯಿತು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಂ ನನಗೂ ಗೊತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾಂ ಅಂತ ಶಾಕ್ ಆಗ್ತಾಳೆ. ಆಗ ಸೆಕ್ರೆಟರಿ ಕಿಮ್ಗೆ ನೆನಪಾಗುತ್ತೆ, ಇದನ್ನೆಲ್ಲ ನಾನು ಹೋಟೆಲ್ ಸರ್ವೆನಲ್ಲಿ ಬರೆದಿದ್ದೆ ಅಂತ. ಅದರಲ್ಲಿ ಸೆಕ್ರೆಟರಿ ಕಿಮ್ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿರ್ತಾರೆ, ನಾನು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿ ಫುಲ್ಲು ಎಂಜಾಯ್ ಮಾಡಬೇಕು ಅಂತ ಇರುತ್ತೆ. ಅದಾದಮೇಲೆ ಸೆಕ್ರೆಟರಿ ಕಿಮ್ ಹೀರೋನ ನೋಡ್ತಾಳೆ. ಆಮೇಲೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬರೆದಿರೋದನ್ನ ನೆನಪಿಸ್ಕೋತಾಳೆ. ಅವಳು ಪಟಾಕಿಗಳನ್ನ ಸಿಡಿಯೋದನ್ನ ನೋಡಬೇಕು ಅಂತ ಇರುತ್ತೆ. ಅದಾದಮೇಲೆ ಹೀರೋ ಸ್ಮೈಲ್ ಮಾಡ್ತಿರ್ತಾನೆ. ಅದಾದಮೇಲೆ ಸೆಕ್ರೆಟರಿ ಕಿಮ್ನ ಮನೆ ಹತ್ರ ಬಿಡ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮನೆವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಒಂದು ನಿಮಿಷ ಇರೋ, ನಿನ್ನ ವಿಷಯಲ್ಲಿ ಇನ್ನೂ ಒಂದು ಕಂಪ್ಲೀಟ್ ಆಗಿಲ್ಲ ಅಂತ. ಆಗ ಸೆಕ್ರೆಟರಿ ಕಿಮ್ ನೆನಪಿಸ್ಕೋತಾಳೆ. ಆಗ ಸೆಕ್ರೆಟರಿ ಕಿಮ್ ಥರ್ಡ್ ಕ್ವಶನ್ಗೆ ಆನ್ಸರ್ ಬರ್ದಿರ್ತಾಳೆ, ನಂಗೊಂದು ದೊಡ್ಡ ಸಾಫ್ಟ್ ಟಾಯ್ ಬೇಕು ಅಂತ. ಹೀರೋ ಡಿಕ್ಕಿ ಹತ್ರ ಹೋಗಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ಇವಾಗ ನೀವು ಅದರಲ್ಲಿ ಸಾಫ್ಟ್ ಟಾಯ್ ಇದೆ ಅಂತ ಮಾತ್ರ ಹೇಳಬೇಡಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹೌದು ಸಾಫ್ಟ್ ಟಾಯೇ ಇರೋದು ಅಂತ. ಈಗ ಒಂದು ಕ್ಯೂಟ್ ಹಸು ಇರೋ ಸಾಫ್ಟ್ ಟಾಯ್ನ ಸೆಕ್ರೆಟರಿ ಕಿಮ್ಗೆ ಕೊಟ್ಟು ಇದ್ರ ಹೆಸರು ಕೂಡ ಕೌ ಕಿಮ್ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ನಗ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಂದು ಇನ್ನೂ ಒಂದು ವಿಷಯ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ನೆನೆಸ್ಕೋತಾಳೆ. ಆಗ ಸಾಫ್ಟ್ ಟಾಯ್ ಜೊತೆ ಒಂದು
ಸ್ವೀಟ್ ಕಿಸ್ ಮನೆ ಮುಂದೆ ಅಂತ ಕೂಡ ಕಂಟಿನ್ಯೂಷನ್ ಬರೆದಿರ್ತಾಳೆ. ಅದಕ್ಕೆ ಹೀರೋ ಕಿಸ್ ಮಾಡಬೇಕು ಅಂತ ಸೆಕ್ರೆಟರಿ ಕಿಮ್ ಹತ್ರ ಹೋಗ್ತಾನೆ. ಸೆಕ್ರೆಟರಿ ಕಿಮ್ ಒಂದು ಸೆಕೆಂಡ್ಗೆ ಫುಲ್ಲು ಶಾಕ್ ಆಗ್ತಾಳೆ. ಸೆಕ್ರೆಟರಿ ಕಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಆ ಸಾಫ್ಟ್ ಟಾಯಿಂದ ಒಂದು ಕಿಸ್ನ ಹೀರೋಗೆ ಕೊಡಿಸ್ತಾಳೆ. ಆಮೇಲೆ ಅಲ್ಲಿಂದ ಸ್ಮೈಲ್ ಮಾಡ್ತಾ ಈಗ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಓಡೋಗ್ಬಿಡ್ತಾಳೆ. ಹೋಗೋಕ್ಕೆ ಮುಂಚೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ಇದೆಲ್ಲ ಮಾಡೋದ್ರಿಂದ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ಸೆಕ್ರೆಟರಿ ಕಿಮ್ ಹಾಗೆ ಹೋಗಿರೋದು ಹೀರೋಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗೆ ಸ್ವಲ್ಪ ಶೇಮ್ ಆಗ್ತಿರುತ್ತೆ. ಅದರಿಂದ ಹೀರೋ ನಗ್ತಿರ್ತಾನೆ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಫುಲ್ಲು ಬ್ಲಶ್ ಮಾಡ್ತಾ ನಗ್ತಾ ಇರ್ತಾರೆ. ಅದನ್ನು ನೆನೆಸ್ಕೋತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಹೀರೋಗೆ ಸೆಕ್ರೆಟರಿ ಕಿಮ್ ಹೇಳಿದ ವಿಷಯ ನೆನಪಾಗ್ತಿರುತ್ತೆ. ನೀವೇನೇ ಮಾಡಿದ್ರು ನನ್ನ ಕೆಲಸಕ್ಕೆ ವಾಪಸ್ ಬರೋದಿಲ್ಲ ಅನ್ನೋದನ್ನ ಹೀರೋ ನೆನೆಸ್ಕೋತಾ ಇರ್ತಾನೆ. ಹೀರೋ ಹೇಳ್ತಾನೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿನಗೆ ಗೊತ್ತಾಗತ್ತೆ ಮುಂದಕ್ಕೆ ಅಂತ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಫ್ರೆಶ್ ಅಪ್ ಆಗಿ ಕೂತಿರ್ತಾರೆ. ಅಷ್ಟರಲ್ಲಿ ಸೆಕ್ರೆಟರಿ ಕಿಮ್ನ ಫ್ರೆಂಡ್ನ ಮೆಸೇಜ್ ಬರುತ್ತೆ, ನಾಳೆ ನಿನ್ನ ಬ್ಲೈಂಡ್ ಡೇಟ್ ಇದೆ, ಮರಿಬೇಡ. ಜರ್ನಲಿಸ್ಟ್ ಜೊತೆ ಹಾಗೆ ನೀನೇನೋ ಕೇಳಬೇಕು ಅಂತಿದ್ದಲ್ಲ ಅದನ್ನು ಕೇಳು ಅಂತ. ಆಲ್ ದ ಬೆಸ್ಟ್ ಅಂತ ಹೇಳಿ ಸುಮ್ಮನಾಗ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮಲ್ಗಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ನ ಕನ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆ ಒಂದು ಕಾಣಿಸ್ತಿರುತ್ತೆ. ಸೆಕ್ರೆಟರಿ ಕಿಮ್ ಮನೆಯ ಅಂಗಳದಲ್ಲಿ ಆಟ ಆಡ್ತಿರ್ತಾರೆ. ಅಲ್ಲಿ ಒಂದು ಹುಡುಗ ಕೂಡ ಇರ್ತಾರೆ. ಆದ್ರೆ ಸೆಕ್ರೆಟರಿ ಕಿಮ್ ಅವ್ರನ್ನ ಒಪ್ಪ ಅಂತ ಕರೀತಿರ್ತಾರೆ. ಕಿಮ್ ಆ ಹುಡುಗನ್ಗೆ ಬಾ ನೀನು ಆಟ ಆಡು ಅಂತ ಹೇಳಿದಾಗ ಹುಡುಗ ಹೇಳ್ತಾನೆ, ನನಗೆ ಟೈಮ್ ಆಗಿದೆ, ಇವಾಗ ನಾನು ಹೋಗ್ತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಬೇಜಾರು ಮಾಡ್ಕೋತಾರೆ. ಆಗ ಆ ಹುಡುಗ ಹೇಳ್ತಾನೆ, ನಾನು ನಿನ್ನ ನೋಡೋಕ್ಕೆ ಬರ್ತಿರ್ತೀನಿ ಕಿಮ್ ಅಂತ. ಅದಕ್ಕೆ ಕಿಮ್ ಹೇಳ್ತಾಳೆ, ನಾನು ನಿನ್ನ ಹೆಸರನ್ನ ನೆನ್ಪಿಟ್ಕೊಂಡಿರ್ತೀನಿ ಅಂತ. ಆದರೆ ಅದು ಸೆಕ್ರೆಟರಿ ಕಿಮ್ಗೆ ನೆನಪಿರೋದಿಲ್ಲ. ಈಗ ಸೆಕ್ರೆಟರಿ ಕಿಮ್ಗೆ ಎಚ್ಚರ ಆಗುತ್ತೆ. ಸೆಕ್ರೆಟರಿ ಕಿಮ್ ಆ ಹುಡುಗನ ಹೆಸರನ್ನ ನೆನ್ಪು ಮಾಡ್ಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರು ಅದು ನೆನಪಾಗ್ತಿರೋದಿಲ್ಲ. ಸೆಕ್ರೆಟರಿ ಕಿಮ್ಗೆ ಲೇಟ್ ಆಗಿಬಿಟ್ಟಿರತ್ತೆ. ಅದಕ್ಕೆ ಎದ್ದೋಗೆ ಬೇಗ ರೆಡಿಯಾಗಿ ಬರ್ತಾರೆ. ಸೆಕ್ರೆಟರಿ ಕಿಮ್ ಆ ಡಾಲ್ನ ನೋಡಿ ಹೇಳ್ತಿರ್ತಾರೆ, ನಾನು ಹೋದ್ಮೇಲೆ ಈ ಮನೆನ ನೀನೇ ನೋಡ್ಕೋತಾ ಇರು ಅಂತ. ಅದನ್ನ ನೋಡಿ ನಗ್ತಾ ಇರ್ತಾರೆ. ಆಗ ಆ ಡಾಲಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಒಂದು ಗಿಫ್ಟ್ ಇರುತ್ತೆ. ಅದು ಸೆಕ್ರೆಟರಿ ಕಿಮ್ಗೆ ಗೊತ್ತಿರೋದಿಲ್ಲ. ಈಗ ಅದನ್ನ ತೆಗೆದು ನೋಡಿದ್ರೆ ಅದರಲ್ಲೊಂದು ನೆಕ್ ಚೈನ್ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಈಗ ಹೀರೋ ಎಂಟ್ರಿ ಮಾಡ್ತಿರೋದನ್ನ ನೋಡಿ ಸೆಕ್ರೆಟರಿ ಕಿಮ್ ಗ್ರೀಟ್ ಮಾಡ್ತಾರೆ. ಸೆಕ್ರೆಟರಿ ಕಿಮ್ಗೆ ಡೌಟ್ ಇರುತ್ತೆ. ಅದಕ್ಕೆ ಅದನ್ನ ತಗೊಂಡೋಗಿ ಹೀರೋಗೆ ತೋರಿಸ್ತಾರೆ. ಸರ್ ನೀವು ಕೊಟ್ಟಿರೋ ಸಾಫ್ಟ್ ಟಾಯಲ್ಲಿ ಈ ಗಿಫ್ಟ್ ಇತ್ತು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಗೊತ್ತು, ಅದನ್ನ ನಾನೇ ಇಟ್ಟಿದ್ದು ಅಂತ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಆ ಸರ್ವೆಯಲ್ಲಿ ಇದನ್ನೆಲ್ಲ ಬರ್ದೇ ಇರಲಿಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾಡೋದ್ರಲ್ಲಿ ಬಿಲೀವ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಹೀರೋ ಕೇಳ್ತಾನೆ, ನನ್ನ ಬಿಹೇವಿಯರ್ ನಿನ್ಗೆ ಇವಾಗ ಹೇಗೆ ಅನ್ನಿಸ್ತಿದೆ, ನಾನು ಚೇಂಜ್ ಮಾಡ್ಕೋತಿರೋದು ನಿಂಗೆ ಇಷ್ಟ ಆಗ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸದ್ಯಕ್ಕೆ ಈಗ ನಿಮ್ಮ ಟೈ ಸ್ವಟ್ಟ ಆಗಿದೆ ಅಂತ. ಸೆಕ್ರೆಟರಿ ಕಿಮ್ ಆ ಟೈನ ಸರಿ ಮಾಡಕ್ ಹೋಗ್ತಾರೆ. ಆಗ ಅವರಿಬ್ರು ಹತ್ರ ನಿಂತಿರ್ತಾರೆ. ಆಗ ನೈಟ್ ನಡೆದಿರೋ ಕಿಸ್ಸಿಂಗ್ ಸೀನ್ನ ಘಟನೆ ನೆನಪಾಗ್ಬಿಡುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಲ್ಲಿಂದ ಪಟ್ ಅಂತ ಓಡೋಗ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಿನ್ನ ಬಾಕ್ಸ್ನ ಇಲ್ಲೇ ಬಿಟ್ಟಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅದನ್ನು ತಗೊಂಡು ಈಗ ಅಲ್ಲಿಂದ ಹೋಗಿ ಸೆಕ್ರೆಟರಿ ಕಿಮ್ ಅವ್ರನ್ನ ಡೆಸ್ಕ್ನಲ್ಲಿ ಕೂತ್ಕೋತಾರೆ. ಅವ್ರಿಗೆ ಫುಲ್ಲು ಹಾರ್ಟ್ ಬೀಟ್ ಫಾಸ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ಕಾಮ್ ಮಾಡಿಕೊಂಡು ಹೀರೋ ಕೊಟ್ಟಿರೋ ಚೈನ್ನ ಹಾಕೋತಿರ್ತಾರೆ. ಅದನ್ನು ಹೀರೋ ನೋಡ್ತಿಲ್ವಾ ಅಂತ ನೋಡ್ತಿರ್ತಾರೆ. ಆದರೆ ಹೀರೋ ಗ್ಯಾಪಲ್ಲಿ ನೋಡ್ತಿರ್ತಾನೆ. ಅದನ್ನು ಸೆಕ್ರೆಟರಿ ಕಿಮ್ ಫುಲ್ಲು ಹ್ಯಾಪಿಯಾಗಿ ಹಾಕೋತಿರೋದು ಹೀರೋಗೆ ತುಂಬ ಖುಷಿ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ವಾಶ್ರೂಮಲ್ಲಿ ಇರ್ತಾರೆ. ಮತ್ತೆ ಅವ್ರ ಫ್ರೆಂಡ್ನ ಕಾಲ್ ಬರುತ್ತೆ, ಆ ಜರ್ನಲಿಸ್ಟ್ ಜೊತೆ ನಿಂದು ಡೇಟ್ ಇದೆ, ಮರಿಬೇಡ, ಮಿಸ್ ಮಾಡದೆ ಹೋಗು. ನಿನ್ನ ಮದುವೆ ಸೆಟ್ ಆದರೆ ನನಗೊಂದು ಬ್ರ್ಯಾಂಡೆಡ್ ಪರ್ಸ್ನ ಗಿಫ್ಟ್ ಕೊಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಬರೀ ಒಂದು ಬ್ಲೈಂಡ್ ಡೇಟ್ ಅಷ್ಟೇ, ನೀನು ಜಾಸ್ತಿ ಯೋಚನೆ ಮಾಡ್ತಿದ್ಯಾ ಅಂತ. ಅದೇ ವಾಶ್ರೂಮಲ್ಲಿ ಕಿಮಿಜಾ ಕೂಡ ಇರ್ತಾಳೆ. ಆದರೆ ಅದು ಸೆಕ್ರೆಟರಿ ಕಿಮ್ಗೆ ಗೊತ್ತಿರೋದಿಲ್ಲ. ಸೆಕ್ರೆಟರಿ ಕಿಮ್ ಬ್ಲೈಂಡ್ ಡೇಟ್ ಅಂದಿದ ತಕ್ಷಣ ಕಿಮಿಜಾತಿ ಬಂದು, ಓ ಸೆಕ್ರೆಟರಿ ಕಿಮ್ ನೀವು ಬ್ಲೈಂಡ್ ಡೇಟಿಗೆ ಹೋಗ್ತಿದ್ದೀರಾ, ಓ ನನಗಂತೂ ಫುಲ್ಲು ನರ್ವಸ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಸೆಕ್ರೆಟರಿ ಕಿಮ್ ಯಾರಿಗೂ ಹೇಳಬೇಡ ಅಂದರೆ ಇವರಿಬ್ಬರು ಜೋರಾಗಿ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿಕೊಂಡು ಆಫೀಸ್ ತುಂಬ ಓಡಾಡ್ತಿರ್ತಾರೆ. ಅದು ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಇರಿಟೇಟ್ ಮಾಡುತ್ತೆ. ಈಗ
ಈಗ ಮಿಸ್ ಪಾಂಗ್ ಹೇಳ್ತಾಳೆ, ನೀವೇನಾದ್ರೂ ನರ್ವಸ್ ಆಗ್ತಿದ್ರೆ ನನ್ನನ್ನ ಕರ್ಕೊಂಡೋಗಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಫೀಲ್ ಮಾಡ್ಕೊಂಡು ಹೇಳ್ತಿರ್ತಾರೆ, ನಾನು ಯಾರ ಜೊತೆ ಆದ್ರೂ ಬ್ಲೈಂಡ್ ಡೇಟಿಗೆ ಹೋಗ್ಬೇಕು ಅಂತ. ಬ್ಲೈಂಡ್ ಡೇಟ್ ಅಲ್ಲಿ ಏನೇನ್ ಮಾತಾಡ್ಬೇಕು ಅಂತ ಇಲ್ಲೇ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಎಂಪ್ಲಾಯಿನ ಕೇಬಿನ್ ನ ತೋರಿಸ್ತಾರೆ. ಅಲ್ಲಿ ಮಿಸ್ಟರ್ ಜೋ ಎಲ್ಲರಿಗೂ ಸ್ಪೋರ್ಟ್ಸ್ ಡೇದು ಬಗ್ಗೆ ಮಾತಾಡ್ತಿರ್ತಾರೆ. ಒಂದು ಎಂಪ್ಲಾಯಿಗೆ ಹೇಳ್ತಾರೆ, ಮಿಸ್ಟರ್ ಲೀನ ಸ್ಪೀಚ್ ನ ರೆಡಿ ಮಾಡಿಟ್ಕೊ ಅಂತ. ಆಗ ಹೇಳ್ತಾರೆ, ನಾನು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ತೀನಿ ಅಂತ. ಇನ್ 5 minutes ಅಲ್ಲಿ ನನಗೆ ಬೇಕು ಅಂತ ಮಿಸ್ಟರ್ ಜೋ ಹೇಳ್ತಾ ಇರ್ತಾರೆ. ಈಗ ಮಿಸ್ಟರ್ ಜೋ ಯಾಂಗ್ ಓಕೆಗೆ ಹೇಳ್ತಾರೆ, ನಾಳೆ ಸ್ಪೋರ್ಟ್ಸ್ ಡೇಗೆ ಗಿಫ್ಟ್ ಎಲ್ಲ ರೆಡಿ ಇದೆ ಅಲ್ವಾ ಅಂತ. ಅದಕ್ಕೆ ಮಿಸ್ ಯಾಂಗ್ ಓಕೆ ಹೇಳ್ತಾರೆ, ನಾಳೆ 10 o'clock ಅಷ್ಟೊತ್ತಲ್ಲಿ ಎಲ್ಲ ಬರುತ್ತೆ ಅಂತ. ಈಗ ಮಿಸ್ಟರ್ ಜೋ ಹೇಳ್ತಾರೆ, ಪ್ರೆಸಿಡೆಂಟ್ ಲೀ ನಮಗೆಲ್ಲರಿಗೂ ಹತ್ರ ಆಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಇದೇ ಸ್ಪೋರ್ಟ್ಸ್ ಡೇ ನಮಗೆ ಒಂದು ಬೆಟರ್ ಚಾನ್ಸ್, ಎಲ್ಲರೂ ಎಂಜಾಯ್ ಮಾಡಿ ಧೂಮ್ ಮಚಾಯಿಸ್ಬಿಡೋಣ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಕಿಮ್ ಜಿಯಾನ ತೋರಿಸ್ತಾರೆ. ಕಿಮ್ ಜಿಯಾ ಹೀರೋಗೆ ಕಾಫಿ ತಗೊಂಡು ಹೋಗ್ತಿರ್ತಾಳೆ. ಅದಕ್ಕೆ ಕಿಮ್ ಜಿಯಾಗೆ ಹೀರೋ ಹೇಳ್ತಾನೆ, ಸೆಕ್ರೆಟರಿ ಕಿಮ್ ಯಾಕೆ ಬಂದಿಲ್ಲ, ನೀನು ಯಾಕೆ ಬಂದಿದ್ಯಾ ಅಂತ. ಅದಕ್ಕೆ ಕಿಮ್ ಜಿಯಾ ಹೇಳ್ತಾಳೆ, ಇದನ್ನೆಲ್ಲ ಸೆಕ್ರೆಟರಿ ಕಿಮ್ ಇನ್ಮೇಲೆ ನಿನ್ನ ಜವಾಬ್ದಾರಿ ನೀನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಸೈಲೆಂಟ್ ಆಗಿಬಿಡ್ತಾನೆ. ಈಗ ಕಿಮ್ ಜಿಯಾ ಹೇಳ್ತಾಳೆ, ಸೆಕ್ರೆಟರಿ ಕಿಮ್ ನನಗೆ ರೋಲ್ ಮಾಡೆಲ್ ಅಂತ. ಯಾವಾಗಿಂದ ಅವರು ಬ್ಲೈಂಡ್ ಡೇಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ, ನಾನಂತೂ ಅವ್ರನ್ನ ತುಂಬ ಆದರ್ಶವಾಗಿ ತಗೊಂಡಿದ್ದೀನಿ ಅಂತ. ಅಷ್ಟು ಹೀರೋ ಅದ್ರ ಮೇಲೆ ಗಮನ ಕೊಟ್ಟಿರಲ್ಲ. ಯಾವಾಗ ಬ್ಲೈಂಡ್ ಡೇಟ್ ಅನ್ನುತ್ತಾ ಫಟ್ ಅಂತ ಹೀರೋ ಕಂಡ್ಬಿಟ್ಟು ಹಾ ಅಂತ ಶಾಕ್ ಆಗಿ ಮತ್ತೆ ನಿನ್ನ ಕೇಳ್ತಾನೆ, ನೀನು ಬ್ಲೈಂಡ್ ಡೇಟ್ ಬಗ್ಗೆನ ಹೇಳಿದ್ದು ಅಂತ. ಆಗ ಕಿಮ್ ಜಿಯಾಗೆ ಫ್ಲಾಶ್ ಆಗುತ್ತೆ, ನಾನು ಹೇಳ್ತಾ ಏನು ಹೇಳ್ಬಾರ್ದು ಅದನ್ನ ಹೇಳ್ಬಿಟ್ಟಿದೀನಿ ಅಂತ. ಅದಕ್ಕೆ ಕಿಮ್ ಜಿಯಾ ಹೇಳ್ತಾಳೆ, ಇಲ್ವಲ್ಲ ಸರ್, ನಾನು ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಹೀರೋ ಫುಲ್ಲು ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ಹೀರೋ ಫ್ರೆಂಡು ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರ್ತಾನೆ. ಆದರೆ ಹೀರೋ ಅದನ್ನೇನು ಕೇಳಿಸ್ಕೊಳ್ತಿರಲ್ಲ. ಹೀರೋ ಫ್ರೆಂಡ್ ಸಡನ್ ಆಗಿ ಸೆಕ್ರೆಟರಿ ಕಿಮ್ ಡೇಟಿಗೆ ಹೋಗೋಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಕೊಟ್ಟಿರೋ ನೆಕ್ಲೆಸ್ನ ಹಾಕೊಂಡು ಬೇರೆಯವ್ರ ಜೊತೆ ಡೇಟಿಗೆ ಹೋಗೋಕ್ಕೆ ಸೆಕ್ರೆಟರಿ ಕಿಮ್ಗೆ ಎಷ್ಟು ಧೈರ್ಯ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಕೇಳ್ತಾನೆ, ಏನು ನಿನ್ನರ್ಥ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಈಗ ಸೆಕ್ರೆಟರಿ ಕಿಮ್ ಯಾರಿಗೂ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸೆಕ್ರೆಟರಿ ಕಿಮ್ಗೆ ಒಂದು ರಿಚ್ನೆಸ್ನ ಫೀಲ್ ಮಾಡಿಸಿದ್ದೀನಿ, ಅವರು ಬೇರೆ ಯಾರಿಗೂ ಬೀಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಆ ಜರ್ನಲಿಸ್ಟ್ಗಾಗಿ ವೇಟ್ ಮಾಡ್ತಿರ್ತಾರೆ. ಈಗ ಆ ಜರ್ನಲಿಸ್ಟ್ ಬಂದು, ನಾನು ನಿಮ್ಮ ಪ್ರೊಫೈಲ್ ನೋಡಿ ನಿಮ್ಮ ಫೇಸ್ ನ ಬೇಗ ಕಂಡು ಹಿಡಿದ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಸೆಕ್ರೆಟರಿ ಕಿಮ್ ಒಂದು ಸ್ಮೈಲ್ ಮಾಡಿ ಗ್ರೀಟ್ ಮಾಡ್ತಾಳೆ. ಇವರಿಬ್ರು ಇಂಟ್ರೊಡಕ್ಷನ್ ಕೊಟ್ಕೋತಾರೆ. ಅದಕ್ಕೆ ಆ ಜರ್ನಲಿಸ್ಟ್ ಹೇಳ್ತಾನೆ, ನೀವು ಬರ್ತಿರೋದಕ್ಕೆ ಇಲ್ಲಿರೋ ಫೇಮಸ್ ರೆಸ್ಟೋರೆಂಟ್ ನಾನು ಹುಡುಕಿಟ್ಟಿದ್ದೀನಿ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಆ ಜರ್ನಲಿಸ್ಟ್ ಸ್ವಲ್ಪ ವಿಯರ್ಡ್ ಆಗಿ ಆಡ್ತಿರ್ತಾನೆ. ಅದು ಸೆಕ್ರೆಟರಿ ಕಿಮ್ಗೆ ಚೈಲ್ಡಿಶ್ ಅಂತ ಅನ್ಸುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಆ ಜರ್ನಲಿಸ್ಟ್ ಆ ರೆಸ್ಟೋರೆಂಟ್ಗೆ ರೀಚ್ ಆಗಿರ್ತಾರೆ. ಅದ್ ನೋಡಿದ್ರೆ ಫುಲ್ಲು ಕ್ರೌಡ್ ಆಗಿರುತ್ತೆ, ತುಂಬಾ ಜನಗಳು ಸೇರ್ಕೊಂಡಿರ್ತಾರೆ. ಆ ಜರ್ನಲಿಸ್ಟ್ ಆ ರೆಸ್ಟೋರೆಂಟ್ ನ ಊಟದ ಬಗ್ಗೆನೆ ಮಾತಾಡ್ತಿರ್ತಾನೆ. ಸೆಕ್ರೆಟರಿ ಕಿಮ್ ಮತ್ತೆ ಜರ್ನಲಿಸ್ಟ್ 5 minutes ವೇಟ್ ಮಾಡಿದ್ಮೇಲೆ ಅವ್ರಿಗೆ ಸೀಟ್ ಸಿಗುತ್ತೆ. ಅಲ್ಲಿ ಅವರು ಚಿಕನ್ ನ ಆರ್ಡರ್ ಮಾಡಿರ್ತಾರೆ. ಅಲ್ಲಿ ಅವನು ಚಿಕನ್ ನ ಪೀಸ್ ಆಗಿ ಕಟ್ ಮಾಡಿ ಸೆಕ್ರೆಟರಿ ಕಿಮ್ಗೆ ಸರ್ವ್ ಮಾಡ್ತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಹೀರೋ ಕೂಡ ಇದೇ ತರ ಮಾಡಿದ್ದು ನೆನಪಾಗತ್ತೆ. ಆಗ ಸೆಕ್ರೆಟರಿ ಕಿಮ್ ಒಂದು ಶಾಕ್ ಆಗಿ ಜರ್ನಲಿಸ್ಟ್ ಸೆಕ್ರೆಟರಿ ಕಿಮ್ ನ ಹೊಗಳುತ್ತಿರ್ತಾನೆ, ಆದ್ರೆ ಸ್ವಲ್ಪ ಬ್ಯಾಡ್ ವೇ ಅಲ್ಲಿ. ಅದು ಸೆಕ್ರೆಟರಿ ಕಿಮ್ಗೆ ಇಷ್ಟ ಆಗೋದಿಲ್ಲ. ಆ ರೆಸ್ಟೋರೆಂಟ್ ನಲ್ಲಿ ಎಲ್ಲ ಕಚಾ ಬಚಾ ಜನಗಳು ತುಂಬಿಕೊಂಡಿರ್ತಾರೆ, ಸಿಕ್ಕಾಬಟ್ಟೆ ಕ್ರೌಡಿಂಗ್ ಆಗಿರುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಎದಳುವಾಗ ಸೆಕ್ರೆಟರಿ ಕಿಮ್ಗೆ ಅವಳ ಬ್ಯಾಗು ಹೊಡೆಯೋ ಹುಡುಗಿಯರು ಸೆಕ್ರೆಟರಿ ಕಿಮ್ಗೆ ಸಾರಿ ಕೇಳ್ತಾರೆ. ಅವಳು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಜರ್ನಲಿಸ್ಟ್ ಹೇಳ್ತಾನೆ, ನೋಡ್ಕೊಂಡು ಹೋಗಿ ಅಂತ. ಅದೇ ಬ್ಯಾಗಿಂದ ಮತ್ತೆ ಅಲ್ಲಿಟ್ಟಿರೋ ಚಾಪ್ಸ್ಟಿಕ್ ನ ಬೊಟ್ಲು ಬಿದ್ದೋಗುತ್ತೆ. ಅದಕ್ಕೆ ಜರ್ನಲಿಸ್ಟ್ ಫುಲ್ಲು ಕಿರ್ಚಾಡ್ತಿರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ ಇವನು ತುಂಬಾ ವಿಯರ್ಡ್ ಅಂತ ಅನ್ಕೋತಾಳೆ. ಕಿಮ್ಗೆ ಆ ಕ್ರೌಡೆಡ್ ಜಾಗನ ನೋಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಆ ರೆಸ್ಟೋರೆಂಟ್ ನ ಹೀರೋ ಫುಲ್ಲು ಸೆಕ್ರೆಟರಿ ಕಿಮ್ಗೋಸ್ಕರ ಬುಕ್ ಮಾಡಿದ್ದು ನೆನಪಾಗ್ತಿರತ್ತೆ. ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿತ್ತು ಅನ್ನೋದನ್ನ ನೆನ್ಸ್ಕೊತಿರ್ತಾರೆ. ಅದೇ ಥಾಟ್ ಅಲ್ಲಿ ಸೆಕ್ರೆಟರಿ ಕಿಮ್ ತನ್ನ ಪ್ಲೇಟ್ ಇಂದ ಬಿಟ್ಟು ಜರ್ನಲಿಸ್ಟ್ ಪ್ಲೇಟ್ ಇಂದ 1 piece ನ ತಗೊಂಡಿದ್ದಕ್ಕೆ ಆ ಜರ್ನಲಿಸ್ಟ್, ನೀವು ನನ್ನ ಊಟ ತಿಂತಿದ್ದೀರಾ ಅಂತ ಹೇಳೇ ಬಿಡ್ತಾನೆ. ಸೆಕ್ರೆಟರಿ ಕಿಮ್ ಆ ಊಟನ ವಾಪಸ್ ಇಟ್ಟು ಅವಳ ಪ್ಲೇಟ್ ಕೂಡ ಆಫರ್ ಮಾಡ್ತಾನೆ. ಅದಕ್ಕೆ ಅವನು ಬೇಡ ಅಂತ ಹೇಳ್ತಾನೆ. ಸೆಕ್ರೆಟರಿ ಕಿಮ್ಗೆ ಇದು ತುಂಬಾ ವಿಯರ್ಡ್ ತರ ಅನ್ಸುತ್ತೆ. ಈಗ ಸೆಕ್ರೆಟರಿ ಕಿಮ್ಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ನಡೆದ ಘಟನೆಗಳೆಲ್ಲ ಮತ್ತೆ ರಿವೈಂಡ್ ಆಗ್ತಿರುತ್ತೆ.
ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಯಾಕೆ ಮಿಸ್ಟರ್ ಲೀನ ನೆನೆಸ್ಕೋತಾ ಇದ್ದೀನಿ ಇಷ್ಟೊಂದು, ಇದು ತುಂಬ ವಿಯರ್ಡ್ ಅನಿಸ್ತಿದೆ, ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತೆ ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಹೀರೋ ಎಕ್ಸರ್ಸೈಸ್ ಮಾಡ್ತಾ ಹೇಳ್ತಾನೆ, ನೀನು ಆಗ್ಲೇ ಕೇಳ್ತಿದ್ದಲ್ಲ ಸೆಕ್ರೆಟರಿ ಕಿಮ್ನ ಡೇಟು ಯಾಕೆ ಸಕ್ಸಸ್ ಆಗಲ್ಲ ಅಂತ, ಅದಕ್ಕೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ನಾನು ಸೆಕ್ರೆಟರಿ ಕಿಮ್ನ ಪರ್ಫೆಕ್ಟ್ ಡೇಟಿಗೆ ಕರ್ಕೊಂಡೋಗಿದ್ದೆ. ಸೆಕ್ರೆಟರಿ ಕಿಮ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಎಲ್ಲನೂ ನಾನು ಪರ್ಸ್ನಲಿ ಬುಕ್ ಮಾಡಿ ನಮ್ಮಿಬ್ರಿಗೆ ಎಂಜಾಯ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಈಗ ನೀನೇ ಹೇಳು, ನಂತರ ಪರ್ಫೆಕ್ಟ್ ಡೇಟಿಗೆ ಕರ್ಕೊಂಡೋಗಿ ಇನ್ನೊಬ್ಬ ಯಾರೋ ಯಾವುದೋ ಲೋಕಲ್ ಡೇಟಿಗೆ ಕರ್ಕೊಂಡೋದ್ರೆ ಸೆಕ್ರೆಟರಿ ಕಿಮ್ ಯಾರ ಡೇಟ್ನ ತುಂಬ ಇಷ್ಟಪಡ್ತಾರೆ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಆ ಥರ ಇದ್ದಿದ್ರೆ ಸೆಕ್ರೆಟರಿ ಕಿಮ್ ಡೇಟಿಗೆ ಹೋಗ್ತಾನೆ ಇರಲಿಲ್ಲ ಅಂತ. ಹೀರೋ ಫ್ರೆಂಡ್ ಹೇಳ್ತಾನೆ, ಹೋಗ್ಲಿ ಬಿಡಿ ಸರಿ ಆಯ್ತು, ಇವಾಗ ಆಟ ಆಡೋಣ ಬಾ ಅಂತ. ಅದಕ್ಕೆ ಹೀರೋಗೆ ಫುಲ್ಲು ಕೋಪ ಬರುತ್ತೆ. ಹೀರೋ ಬ್ಯಾಟಲ್ಲಿ ಬಾಲ್ನ ತುಂಬಾ ಸ್ಪೀಡಾಗಿ ಹೊಡಿತಾನೆ. ಅದು ಹೀರೋ ಫ್ರೆಂಡ್ಗೆ ತಾಗ್ತಾ ಜಸ್ಟ್ ಮಿಸ್ ಆಗುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಜರ್ನಲಿಸ್ಟ್ ನ ತೋರಿಸ್ತಾರೆ. ಅವರು ಒಂದು ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಿರ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೆಲಸ ಮಾಡೋ ಕಂಪ್ನಿಯಲ್ಲಿ ಒಂದು ಎಂಪ್ಲಾಯಿ ಸೆಕ್ರೆಟರಿ ಕಿಮ್ ನ ನೋಡ್ತಾಳೆ. ಮೋಸ್ಟ್ಲಿ ಸೆಕ್ರೆಟರಿ ಕಿಮ್ ಬ್ಲೈಂಡ್ ಡೇಟಿಗೆ ಅಂತ ಬಂದಿದ್ದಾರೆ ಅಂತ ಅನ್ಬಿಟ್ಟು ಸೆಕ್ರೆಟರಿ ಕಿಮ್ ನ ಫೋಟೋಸ್ ನ ತಗೊಂಡು ಕಂಪ್ನಿ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾಳೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಜರ್ನಲಿಸ್ಟ್ ಸೆಕ್ರೆಟರಿ ಕಿಮ್ ಹತ್ರ ಸ್ವಲ್ಪ ಫ್ಲರ್ಟ್ ಮಾಡ್ತಿರ್ತಾನೆ. ಆ ಎಂಪ್ಲಾಯಿ ಯಾರು ಅಂದ್ರೆ ಹೀರೋನ ಫ್ರೆಂಡ್ ನ ಸೆಕ್ರೆಟರಿ ಆಗಿರ್ತಾಳೆ. ಅವಳು ಗ್ರೂಪ್ ಅಲ್ಲಿ ಹಾಕಿದ ತಕ್ಷಣ ಹೀರೋ ಫ್ರೆಂಡ್ಗೂ ಕೂಡ ಆ ಫೋಟೋ ಬರುತ್ತೆ. ಅದನ್ನ ಹೀರೋ ಫ್ರೆಂಡ್ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿ ಹೀರೋಗೆ ತೋರಿಸ್ತಾನೆ. ಅದರಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ನಗ್ತಿರ್ತಾರೆ. ಇದನ್ನ ನೋಡಿ ಹೀರೋಗೆ ಫುಲ್ ಕೋಪ ಬರುತ್ತೆ. ಅವಳು ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿರ್ತಾಳೆ ಅಂದ್ರೆ ಸೆಕ್ರೆಟರಿ ಕಿಮ್ ಒಂದು ಕಾಫಿ ಕೆಫೆಲಿ ಕುತ್ಕೊಂಡು ಬ್ಲೈಂಡ್ ಡೇಟ್ ಅಲ್ಲಿ ಇದ್ದಾರೆ, ಅವರಿಬ್ರು ತುಂಬಾ ಲವಿ ಡವಿ ಆಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಮೆನ್ಷನ್ ಮಾಡಿರ್ತಾಳೆ. ಇದನ್ನ ಓದಿ ಹೀರೋ ಫ್ರೆಂಡ್ ಹೀರೋಗೆ ಫುಲ್ ರೇಗಿಸ್ತಿರ್ತಾನೆ. ಇವರು ಫಸ್ಟ್ ಡೇಟ್ ಅಲ್ಲಿ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ, ಹಂಗಂದ್ರೆ ಮರ್ತು ಬಿಡು ನೀನು ಸೆಕ್ರೆಟರಿ ಕಿಮ್ ನ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋಗೆ ಫುಲ್ ಕೋಪ ಮತ್ತೆ ಶಾಕ್ ಆಗಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಜರ್ನಲಿಸ್ಟ್ ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅಲ್ಲೂ ಕೂಡ ಹೀರೋ ಬಗ್ಗೆನೆ ನೆನ್ಪಿಸ್ಕೊತಿರ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಯಾಕೆ ಯಾವಾಗಿಂದ ಮಿಸ್ಟರ್ ಲೀ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ, ಇದನ್ನೆಲ್ಲ ಬಿಟ್ಟು ನಾನು ಬ್ಲೈಂಡ್ ಡೇಟ್ ನ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಿರ್ತಾಳೆ. ಸೆಕ್ರೆಟರಿ ಕಿಮ್ ಜರ್ನಲಿಸ್ಟ್ ನ ಕೇಳ್ತಾಳೆ, ನಿಮ್ ಕೆಲ್ಸದ ಬಗ್ಗೆನೂ ಏನಾದ್ರು ಹೇಳಿ ಅಂತ. ಅದಕ್ಕೆ ಜರ್ನಲಿಸ್ಟ್ ಹೇಳ್ತಾಳೆ, ಈಗ ರೀಸೆಂಟ್ ಆಗಿ ಒಂದು ಸ್ಕ್ಯಾಂಡಲ್ ರಿಲೀಸ್ ಆಯ್ತು ಗೊತ್ತಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ಹೌದು ಅಂತ, ಅದನ್ನ ನಾನೇ ಫೈಂಡ್ ಔಟ್ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಒಂದು ಕಿಡ್ನಾಪಿಂಗ್ ಕೇಸ್ ಇದೆ 1994 ಅಲ್ಲಿ ನಡೆದಿದ್ದು, ಆದ್ರೆ ಇದು ನಂದಲ್ಲ ನನ್ನ ಫ್ರೆಂಡ್ದು ಅಂತ ಹೇಳ್ತಿರ್ತಾಳೆ. ಇದು ರೀಡೆವಲಪ್ಮೆಂಟ್ ಏರಿಯಾದಲ್ಲಿ ನಡೆದಿದ್ದು, ಯಾಂಗ್ ಮಂಗೋಲ್ ಲ್ಯಾಂಡ್ ಇದೆಯಲ್ಲ ಅಲ್ಲಿ ಅಂತ ಹೇಳ್ತಾಳೆ. ಟೈಮಿಂಗ್ ಇರ್ಬೋದು ಸರಿ ಸುಮಾರು ನವೆಂಬರ್ ಅಲ್ಲಿ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಇದು ತುಂಬ ಹಳೆ ಕೇಸ್ ಆಯಿತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮಗೆ ಕಷ್ಟ ಆಗುತ್ತೇನೋ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಕಷ್ಟ ಆಗುತ್ತೆ ಬಟ್ ಇಂಪಾಸಿಬಲ್ ಅಲ್ಲ, ನೀವು ಹೇಳಿದ್ದೀರ ಅಂದಮೇಲೆ ನಾನು ಖಂಡಿತ ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲೂ ಕೂಡ ಅವನು ಸೆಕ್ರೆಟರಿ ಕಿಮ್ಗೆ ಫ್ಲರ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಈಗ ಕಾಫಿನ ಕಂಪ್ಲೀಟ್ ಮಾಡಿ ಅಲ್ಲಿಂದ ಆಚೆಗೆ ಹೋಗ್ತಿರ್ತಾರೆ. ಈಗ ಆಚೆ ಬಂದಿದ ತಕ್ಷಣ ಜರ್ನಲಿಸ್ಟ್ ಹೇಳ್ತಾನೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು, ಹಾಗೆ ನೀವು ಹೇಳಿದ ಕೇಸ್ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಸೆಕ್ರೆಟರಿ ಕಿಮ್ನ ಕಣ್ಣು ಜರ್ನಲಿಸ್ಟ್ನ ಟೈಮ್ ಮೇಲೆ ಹೋಗುತ್ತೆ. ಅದನ್ನು ಅವಳು ಸರಿ ಮಾಡ್ತಿರ್ತಾಳೆ. ಅಷ್ಟೊತ್ತಲ್ಲಿ ನಮ್ಮ ಹೀರೋನ ಎಂಟ್ರಿ ಆಗುತ್ತೆ. ಅವನು ಅಲ್ಲಿಂದಾನೆ ಸೆಕ್ರೆಟರಿ ಕಿಮ್ ಅಂತ ಕೂಗ್ಬಿಡ್ತಾನೆ. ಅದನ್ನು ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಶಾಕ್ ಆಗಿ ಆ ಜರ್ನಲಿಸ್ಟ್ನ ಟೈನ ಫುಲ್ಲು ಟೈಟಾಗಿ ಎಳೆದು ಬಿಡ್ತಾಳೆ. ಆ ಜರ್ನಲಿಸ್ಟ್ಗೆ ಅದು ಫುಲ್ಲು ಹ್ಯಾಂಗ್ ಮಾಡೋ ಥರ ಆಗ್ತಿರುತ್ತೆ. ಅದನ್ನು ಸರಿ ಮಾಡಿ ಹಿಂದೆ ಹೊರಟೋಗ್ತಾಳೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ ನಡ್ಕೊ ಬರ್ತಿರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಅಲ್ಲೇ ನಿಂತ್ಕೊಂಡು ಹೀರೋ ಸೆಕ್ರೆಟರಿ ಕಿಮ್ಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀರೋ ಹೇಳ್ತಾನೆ, ನಿನ್ನಿಂದ ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ. ಆದರೆ ಸೆಕ್ರೆಟರಿ ಕಿಮ್ಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಾನು ವರ್ಕಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ ಬಿಟ್ಬಿಟ್ಟಿದ್ದೀನ ಅಂತ. ಅದಕ್ಕೆ ಹೀರೋ ತಲೆ ಅಲ್ಲಾಡಿಸ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಸರ್ ನಾನು ಸ್ಪೋರ್ಟ್ಸ್ ಡೇ ಈವೆಂಟಲ್ಲಿ ಏನಾದರೂ ಗಡಿಬಿಡಿ ಮಾಡಿದ್ದೀನ ಅಂತ. ಅದಕ್ಕವನು ಏನೋ ಆನ್ಸರ್ ಹೇಳೋದಿಲ್ಲ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಿಮ್ಗೆ ಏನಾದರೂ ಈ ವಿಷಯದಿಂದ
ಕೋಪ ಬಂದಿದೆಯಾ? ನಾನು ಸ್ಪೋರ್ಟ್ಸ್ ಡೇ ಇವೆಂಟ್ನ ಬಿಟ್ಟು ನನ್ನ ಪರ್ಸ್ನಲ್ ಲೈಫ್ಗೆ ಜಾಸ್ತಿ ಟೈಮ್ ಕೊಡ್ತಿದ್ದೀನಿ ಅಂತ. ಅದಕ್ಕೆ ಹೀರೋಗೆ ಸಿಕ್ಕಿದೆ ಚಾನ್ಸ್ ಅಂತ. ಅದಕ್ಕೆ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಂಗೆ ಗೊತ್ತಲ್ವಾ ಸ್ಪೋರ್ಟ್ಸ್ ಡೇ ಎಷ್ಟು ಇಂಪಾರ್ಟೆಂಟ್ ಅಂತ, ನೀನು ಯಾಕೆ ಈ ಥರ ಮಾಡ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಸಾರಿ ಕೇಳ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ನ ಜಾಬ್ ಬಿಟ್ಟ ಮೇಲೆ ನನ್ನ ಪರ್ಸ್ನಲ್ ಥಿಂಗ್ಸ್ನ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಇಲ್ಲ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಏನ್ ಸರ್ ಅಂತ ಕೇಳಿದಾಗ ಅಲ್ಲಿಂದ ಹೀರೋ ಹೊರಟೋಗ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಸೆಕ್ರೆಟರಿ ಕಿಮ್ ಸರ್ ಜೊತೆನೆ ಫ್ಲರ್ಟ್ ಮಾಡ್ತಿದ್ದಾಳೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಅಲ್ಲಿ ಅವ್ರ ಸಿಸ್ಟರ್ ಕೂಡ ಬಂದಿರ್ತಾರೆ. ಸೆಕ್ರೆಟರಿ ಕಿಮ್ಗೆ ಸರ್ಪ್ರೈಸ್ ಕೊಡ್ತಾರೆ, ಜೊತೆಗೆ ಊಟ ಕೂಡ ತಂದಿರ್ತಾರೆ. ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರು ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾರೆ, ಮಿಸ್ಟರ್ ಲೀ ನಾನು ಬ್ಲೈಂಡ್ ಡೇಟ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಬಂದಿದ್ರು ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ಇದೆಂತ ಬಾಸ್, ನಿಮ್ಮ ಬಾಸು ಎಲ್ಲೋದ್ರೂ ಬಿಡೋದೇ ಇಲ್ಲ ಅಂತಾರಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವ್ರದ್ದೇನೋ ತಪ್ಪಿಲ್ಲ, ನಂದೇ ತಪ್ಪು. ನಾಳೆ ನಮ್ಮ ಆಫೀಸ್ಗೆ ದೊಡ್ಡ ಈವೆಂಟ್ ಇದೆ, ಅದು ನಮ್ಮ ಆಫೀಸ್ಗೆ ತುಂಬ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಾನು ನನ್ನ ಪರ್ಸ್ನಲ್ ಲೈಫ್ನ ನೋಡ್ಕೋತಿದ್ದೀನಿ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಕೆಲಸ ಎಲ್ಲ ಮುಗಿದ್ಮೇಲೆ ಯಾರು ತಾನೇ ಅವ್ರ ಪರ್ಸ್ನಲ್ ಲೈಫ್ನ ನೋಡ್ಕೊಳ್ಳಲ್ಲ, ಅದರಲ್ಲಿ ಇನ್ನೂ ತಪ್ಪಿಲ್ಲ ಅಂತ ಹೇಳ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಮ್ಮ ಬಾಸ್ ಯಾಕೋ ತುಂಬ ವಿಯರ್ಡ್ ಆಗಿರ್ತಿದ್ದಾರೆ, ಒಂದೊಂದ್ಸತಿ ತುಂಬ ಕೋಪದಲ್ಲಿ ಎಲ್ಲ ವಿಷಯಕ್ಕೂ ಬೈತಿರ್ತಾರೆ ಅಂತ. ಈಗ ಪಾಸ್ಟಲ್ಲಿ ಸೆಕ್ರೆಟರಿ ಕಿಮ್ಗೆ ಕೆಂಜೆಯಿಂದ ಬೈದಿದ್ದು ಮತ್ತು ಆಫೀಸಲ್ಲಿ ಸೆಕ್ರೆಟರಿ ಕಿಮ್ನ ಇಗ್ನೋರ್ ಮಾಡಿದ್ನ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಒಂದೊಂದ್ಸತಿ ತುಂಬ ಸ್ವೀಟ್ ಆಗಿರ್ತಾರೆ ಅಂತ. ಈಗ ನಮಗೆ ಪಾಸ್ಟಲ್ಲಿ ಸೆಕ್ರೆಟರಿ ಕಿಮ್ಗೆ ಕೊಟ್ಟಿರೋ ಸರ್ಪ್ರೈಸಸ್ನ ತೋರಿಸ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ನ ಸಿಸ್ಟರ್ ಹೇಳ್ತಾರೆ, ಮೋಸ್ಟ್ಲಿ ನಿನ್ನ ಕೆಲಸ ಬಿಡೋದು ಕೇಳಿ ನಿಮ್ಮ ಬಾಸು ಗಿಂಟಲ್ ಆಗಿಬಿಟ್ಟಿರ್ತಾರೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾಗೇನಿಲ್ಲ ಅಂತ ಹೇಳ್ತಾಳೆ. ಹೀಗೆ ಕಿಮ್ ಮತ್ತು ಅವ್ರ ಸಿಸ್ಟರ್ ಮಧ್ಯೆ ಕಾನ್ವರ್ಸೇಷನ್ಸ್ ನಡೀತಾನೆ ಇರುತ್ತೆ. ಕಿಮ್ನ ಸಿಸ್ಟರ್ ಕೇಳ್ತಾರೆ, ನಿನ್ ಕತ್ತಲ್ಲಿ ಹಾಕೊಂಡಿರೋ ಚೈನು ಯಾವಾಗ ತಗೊಂಡೆ, ತುಂಬಾ ಚೆನ್ನಾಗಿದೆ, ಇಷ್ಟ ದಿನ ನಾನು ಯಾವತ್ತೂ ನೋಡಿಲ್ವಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಮಿಸ್ಟರ್ ಲೀ ಕೊಟ್ಟಿದ್ದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ನ ಸಿಸ್ಟರ್ ಹೇಳ್ತಾರೆ, ಇದು ನಿನಗೆ ನಾಯಿ ಬೆಳ್ತಾರ, ನೀನು ಎಲ್ಲೂ ಹೋಗ್ಬಾರ್ದು, ಅವ್ರ ಹತ್ರನೇ ಇರಲಿ ಅಂತ ಕಟ್ಟಾಕಕ್ಕೆ ನಿನ್ಗೆ ಇದನ್ನ ಕೊಟ್ಟಿದ್ದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಮುಖನ ಒಂಥರ ಮಾಡ್ಕೊಂಡು ಅಲ್ಲಿಂದ ಬಿಯರ್ ಬಾಟ್ಲು ತಗೊಂಡ್ಬರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಅಲ್ಲಿ ಕಿಮ್ ಜಿಯ ಒಂದು ಬುಕ್ ಓದಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಎಂಟ್ರಿ ಕೊಡ್ತಾರೆ. ಆ ಬುಕ್ನ ನೋಡಿ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಇದು ನೆಕ್ಸ್ಟ್ ವೀಕ್ ರಿಲೀಸ್ ಆಗಬೇಕಿತ್ತು, ಇವಾಗಲೇ ನಿನ್ಗೆ ಹೆಂಗೆ ಸಿಕ್ತು ಅಂತ ಕೇಳಕ್ಕೆ ಕಿಮ್ ಜೆ ಹೇಳ್ತಾಳೆ, ಇದು ಬೇರೆ ಕಂಟ್ರಿಲಿ ಆಲ್ರೆಡಿ ರಿಲೀಸ್ ಆಗಿದೆ ಮ್ಯಾಮ್ ಅಂತ, ಅಲ್ಲಿಂದ ನನ್ನ ಫ್ರೆಂಡ್ ಹತ್ರ ತರಿಸ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ಆ ಬುಕ್ನ ಆಥರ್ಗೆ ಇವರಿಬ್ರು ತುಂಬಾ ಫ್ಯಾನ್ ಆಗಿರ್ತಾರೆ ಅಂತ. ಆದ್ರೆ ಒಂದು ಎಲ್ಲೂ ಕೂಡ ಫೇಸ್ ರಿವೀಲ್ ಆಗಿರಲ್ಲ. ಒಂದು ಫ್ಯಾನ್ ಪೇಜ್ ಕೂಡ ಓಪನ್ ಇರುತ್ತೆ, ಅದು ಸೆಕ್ರೆಟರಿ ಕಿಮ್ಗೆ ಗೊತ್ತಿರೋದಿಲ್ಲ. ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾರೆ, ಅವ್ರು ಬರ್ದಿರೋ ಬುಕ್ ಒಂದೇ ದಿನಕ್ಕೆ ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಅವ್ರು ಮಾಡಿರೋ ಮೂವಿ ರೈಟಿಂಗಲ್ಲೂ ಅಷ್ಟೇ ಎಲ್ಲ ಕೂಡ ಬುಕ್ ಆಗಿ ಫುಲ್ ಆಗಿಬಿಡುತ್ತೆ. ನನಗಂತೂ ಅವ್ರಂದ್ರೆ ತುಂಬ ಇಷ್ಟ ಅಂತ ಹೇಳ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ಅವ್ರ ಫ್ಯಾನ್ ಪೇಜಲ್ಲಿ ಕೆಲವು ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ, ನೀವು ಯಾರಿಗೂ ಹೇಳಲ್ಲ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಸೆಕ್ರೆಟರಿ ಕಿಮ್ ಒಪ್ಕೊಂಡು ಫೋಟೋ ನೋಡಬೇಕು ಅಂತ ಹೋಗ್ತಾಳೆ. ಅದನ್ನ ಕಿಮಿಜಾ ತೋರಿಸುವಾಗ ಸೆಕ್ರೆಟರಿ ಕಿಮ್ ಫುಲ್ಲು ಎಕ್ಸೈಟೆಡ್ ಆಗಿರ್ತಾಳೆ. ಆ ಫೋಟೋ ನೋಡಿದ್ರೆ ಒಂಚೂರು ಕೂಡ ಕ್ಲಾರಿಟಿನೇ ಇರೋದಿಲ್ಲ, ಫುಲ್ಲು ಬ್ಲರ್ ಆಗಿರುತ್ತೆ. ಅದರಲ್ಲಿ ಆತರ್ನ ಫೇಸೇ ಕಾಣಿಸ್ತಿರಲ್ಲ. ಇದು ನೋಡಿ ಸೆಕ್ರೆಟರಿ ಕಿಮ್ ಒಂಥರ ಮಾಡ್ಕೋತಾರೆ ಫೇಸ್ನ. ಕಿಮ್ಜಿಯ ಆ ಬ್ಲರ್ ಫೋಟೋನೇ ವರ್ಣನೆ ಮಾಡ್ತಿರ್ತಾಳೆ. ಅರೆ ಸೆಕ್ರೆಟರಿ ಕಿಮ್ ಸುಮ್ಮನಾಗ್ಬಿಡ್ತಾರೆ. ಕಿಮ್ಜಿ ಹೇಳ್ತಾಳೆ, ನನ್ನ ಹತ್ರ ಇನ್ನೊಂದು ಫೋಟೋ ಇದೆ, ಅವರು ಏರ್ಪೋರ್ಟಿಂದ ಬರುವಾಗ ಅವ್ರ ಫ್ಯಾನ್ಗಳೆಲ್ಲ ತೆಗ್ದಿರೋ ಫೋಟೋ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ ಎಕ್ಸೈಟೆಡ್ ಆಗಿ ನೋಡಬೇಕು ಅಂತ ಹೋದರೆ ಅದರಲ್ಲೂ ಕೂಡ ಒಂದು ಫೇಸ್ ಕಾಣಿಸೋದೇ ಇಲ್ಲ. ಒಂದು ಹ್ಯಾಟು ಒಂದು ಫೇಸ್ನ ಫುಲ್ಲು ಕವರ್ ಮಾಡ್ಕೊಂಡಿರುತ್ತೆ. ಆದರೂ ಕಿಮ್ಜಿ ಅದನ್ನು ನೋಡಿ ಇವನ್ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಅದನ್ನು ಕೂಡ ವರ್ಣಿಸ್ತಿರ್ತಾಳೆ. ಆ ಫ್ಯಾನ್ ಪೇಜಲ್ಲಿ ಆಥರ್ ಕೂಡ ಆ್ಯಡ್ ಆಗಿರ್ತಾನೆ. ಅವ್ರು ಪೋಸ್ಟ್ ಮಾಡಿದ ತಕ್ಷಣ ಆಥರು ಫ್ಲೈಟಲ್ಲಿದ್ದಾಗಲೇ ನೋಡ್ಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಅವನ ತಲೆ ಮೇಲೆ ಒಂದು ಸಾಫ್ಟ್ ಹ್ಯಾಟ್ ಇದೆ ಅಂತ. ಅದಕ್ಕೆ ಆಥರ್ ಏನು ಮಾಡ್ತಾನೆ ಅಂದರೆ ಪಕ್ಕದಲ್ಲಿ ಒಂದು ಹುಡುಗಿ ಅವನ್ನೇ ನೋಡಿ ಚಿಡಾಯಿಸ್ತಿರ್ತಾಳೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಹ್ಯಾಟ್ನ ತೆಗೆದು ಅವಳಿಗೆ ಕೊಟ್ಬಿಟ್ಟು ಹೊರಟೋಗ್ತಾನೆ. ಇದು ನನಗಿಂತ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ಅವಳು ಅದನ್ನು ಈಸ್ಕೋತಾಳೆ. ಆಥರ್ನ ಫ್ಯಾನ್ ಎಲ್ಲ ಆಚೆಗಡೆ ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲರೂ ಎಷ್ಟೇ ವೆಯ್ಟ್ ಮಾಡಿದ್ರು ಬರ್ತಿರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲೊಂದು ಹುಡುಗಿ ಆಥರ್ ಬರ್ತಿದ್ದಾರೆ ಅಂತ ಕೂಗ್ತಿರ್ತಾಳೆ. ಎಲ್ಲರೂ ಫ್ಲೈಟ್ನ ಲೇಡಿನೋ ಆಥರ್ ಅಂತ ಅಂದ್ಕೊಂಡು ಎಲ್ಲ ಅವಳು ಸುತ್ತಮುತ್ತ ನಿಂತ್ಕೋತಾರೆ. ಅವಳು ಹ್ಯಾಟ್ ತೆಗ್ದಿದ ತಕ್ಷಣ ಅದು ಆಥರ್ ಅಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಸ್ವಲ್ಪ ಸ್ಯಾಡ್ ಫೀಲ್ ಆಗುತ್ತೆ.
ಆಗ ಆತರು ಪಕ್ಕದಲ್ಲೇ ಪಾಸ್ ಆಗ್ತಾನೆ. ಯಾರಿಗೋ ಗೊತ್ತಾಗಲ್ಲ, ಯಾಕೆಂದ್ರೆ ಇದಕ್ ಮುಂಚೆ ಯಾರು ಆತರ್ನ ಮುಖನ ನೋಡೇ ಇರೋದಿಲ್ಲ. ಈಗ ಸೀನು ಶಿಫ್ಟ್ ಆಗಿ ಆತರ್ನ ತೋರಿಸ್ತಾರೆ. ಆತರು ಕಾರಲ್ಲಿ ಹೋಗ್ತಿರ್ತಾರೆ. ಈಗ ನಮ್ಗೆ ಗೊತ್ತಾಗುತ್ತೆ ಆತರ್ ಬೇರೆ ಯಾರು ಅಲ್ಲ, ಹೀರೋನ ಬ್ರದರ್ ಅಂತ. ಹೀರೋ ಬ್ರದರ್ ಅವ್ರ ಅಮ್ಮನ ಹತ್ರ ಮಾತಾಡ್ತಿರ್ತಾರೆ. ಅಮ್ಮ ನೀವು ಎಲ್ಲಿದ್ದೀರಾ, ನಾನು ಈಗ ಕೊರಿಯಾಗೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ತಾಯಿ ಹೇಳ್ತಾರೆ, ಅಯ್ಯೋ ನಾವ್ ಇವಾಗಿನ ಜೀಜು ಐಲ್ಯಾಂಡ್ಗೆ ಅಂತ ಬಂದ್ಬಿಟ್ಟಿದೀವಿ, ಈಗ ನಾನು ಏನ್ ಮಾಡ್ಲಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಆತರ್ ಹೇಳ್ತಾರೆ, ಪರವಾಗಿಲ್ಲ ನೀವು ಅಪ್ಪ ಎಂಜಾಯ್ ಮಾಡಿ ಅಂತ. ಈಗ ಆತರು ಹೀರೋ ಬಗ್ಗೆ ಕೇಳ್ತಾರೆ, ಲೀ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ತಾಯಿ ಹೇಳ್ತಾರೆ, ಅಯ್ಯೋ ಅವನಂತೂ ಬಿಸ್ನೆಸ್ ಅಲ್ಲಿ ಫುಲ್ಲು ಬ್ಯುಸಿ ಆಗಿದ್ದಾನೆ, ಈಗಂತೂ ಸ್ಪೋರ್ಟ್ಸ್ ಡೇ ಇವೆಂಟ್ ನಡೀತಿರುತ್ತೆ, ಅವ್ರ ತಂದೆ ಬದಲು ಅವನೇ ಅಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾನೆ. ಆ ಥರ ತುಂಬಾ ವಿಯರ್ಡ್ ಆಗಿ ಲೈಫಲ್ಲೆಲ್ಲ ಫುಲ್ಲು ಸೆಟಲ್ ಆಗಿದೆ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗತ್ತೆ. ಈಗ ಹೀರೋನ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಕಿಮ್ ಜಿಯ ಮಾತಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಹೀರೋ ಎಂಟ್ರಿ ಕೊಟ್ಟಿದ್ ನೋಡಿ ಅವನಿಗೆ ಗ್ರೀಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಡೇ ಇವೆಂಟ್ನ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ 10 minutes ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಹಾಫ್ ಆನ್ ಅವರಲ್ಲಿ ನಾವು ಇವಾಗ ಹೋಗ್ತಿದ್ದೀವಿ ಅಂತ. ಹೀರೋ ಕೇಳ್ತಾನೆ, ನೀವು ಯಾವ್ದಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಆಬ್ಸ್ಟಿಕಲ್ ಮತ್ತೆ 3 leg ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂತ. ಈಗ ಕಿಮ್ ಜಿ ಹೇಳ್ತಾಳೆ, ನಾನು ನೀ ಲೆಗ್ ರೇಸ್ ಮತ್ತೆ ಟೇಬಲ್ ಟೆನ್ನಿಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ. ಹೀರೋ ಹೇಳ್ತಾನೆ, ನೀವೇ ಗೆಲ್ಬೇಕು ಅಂತ. ಅದಕ್ಕೆ ಕಿಮ್ ಜಿ ಹೇಳ್ತಾಳೆ, ಸರ್ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿದ್ದಂತ. ಇದೆಲ್ಲ ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ವೋ ಅವರೆಲ್ಲ ಮಾತಾಡೋದು, ಆದರೆ ನೀವಿಬ್ಬರು ಪೂರ್ತಿ ಪ್ರಯತ್ನ ಪಟ್ಟು ಗೆಲ್ಲೇಬೇಕು ಅಂತ ಹೀರೋ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಆಟಕ್ಕೋಸ್ಕರ ಪ್ರಾಣ ಬೇಕಾದರೂ ಬಿಡಲೇಬೇಕು ಅಂತ. ಅದಕ್ಕೆ ಕಿಮ್ ಜಿ ಹೇಳ್ತಾಳೆ, ಯಾರಾದರೂ ಆಟಕ್ಕೋಸ್ಕರ ಪ್ರಾಣ ಬಿಡ್ತಾರಾ ಅಂತ. ಆದರೆ ಸೆಕ್ರೆಟರಿ ಕಿಮ್ ಇದನ್ನು ಫುಲ್ಲು ಸೀರಿಯಸ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಈಗ ಹೀರೋ ಕ್ಯಾಬಿನಿಂದ ಜೋರಾಗಿ ಸೆಕ್ರೆಟರಿ ಕಿಮ್ ಅಂತ ಕರೀತಾನೆ. ಸೆಕ್ರೆಟರಿ ಕಿಮ್ ಫುಲ್ಲು ಎದ್ರುಕೊಂಡು ಒಳಗಡೆ ಹೋಗಿ ನೋಡ್ತಾನೆ. ಆಗ ಹೀರೋ ಫುಲ್ಲು ಟೆನ್ಷನಲ್ಲಿ ಕೂತಿರ್ತಾನೆ, ಫುಲ್ಲು ಭಯ ಪಟ್ಕೊಂಡಿರ್ತಾನೆ. ಆಗ ನೋಡಿದ್ರೆ ಅಲ್ಲಿ ಕೇಬಲ್ ಟೈಸ್ಗಳನ್ನ ಟ್ಯಾಗ್ ಮಾಡಿರ್ತಾರೆ. ಅದನ್ನೆಲ್ಲ ಸೆಕ್ರೆಟರಿ ಕಿಮ್ ಕಟ್ ಮಾಡಿ ಜೋಬಲ್ಲಿ ಇಟ್ಕೋತಾಳೆ. ಸರ್ ಎಲ್ಲ ಕ್ಲೀನ್ ಆಗಿದೆ ಅಂತ. ಆಗ ಹೀರೋ ಕೇಳ್ತಾನೆ, ಇದನ್ನ ಯಾರು ಮಾಡಿದ್ದು ಅಂತ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಾರಿ ಸರ್ ನಾನು ಬ್ಯುಸಿ ಇದ್ದೆ, ಅದರಿಂದ ನಾನು ನೋಡೋಕ್ಕಾಗಲಿಲ್ಲ ಅಂತ. ಆಗ ಹೀರೋಗೆ ಗೊತ್ತಾಗುತ್ತೆ ಇದು ಕಿಮ್ ಜಿಯಾನೇ ಮಾಡಿರೋದು ಅಂತ. ಆದರೆ ಕಿಮ್ ಜಿಯಾಗೆ ಹೀರೋ ಏನೂ ಹೇಳೋದಿಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೆಕ್ರೆಟರಿ ಕಿಮ್ ಮತ್ತು ಕಿಮ್ ಜಿಯ ಆಚೆ ಬಂದಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿನಗೆ ಒಂದು ಬುಕ್ ಕೊಟ್ಟಿದ್ನಲ್ಲ, ಅದರಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡಿದ್ದೆ ಮಿಸ್ಟರ್ ಲೀಗೆ ಕೇಬಲ್ ಟೈಸ್ ಅಂದರೆ ಆಗೋದಿಲ್ಲ ಅಂತ. ಆ ಬುಕ್ಕಲ್ಲಿ ಮೆನ್ಷನ್ ಆಗಿತ್ತು, ಯಾಕೆ ನೀನು ಆ ಬುಕ್ನ ಓದಿಲ್ವಾ ಅಂತ ಕೇಳ್ತಿರ್ತಾಳೆ. ಸೆಕ್ರೆಟರಿ ಕಿಮ್ ಈ ವಿಷಯಕ್ಕೆ ತುಂಬ ಕೋಪ ಮಾಡಿಕೊಂಡು ಕಿಮ್ ಜಿಯಾಗೆ ಬೈತಾ ಇರ್ತಾಳೆ. ಆದರೆ ಕಿಮ್ ಜಿಯಾ ಇದರಿಂದ ತುಂಬ ಬೇಜಾರು ಮಾಡ್ಕೊತಾಳೆ. ಕಿಮ್ ಜಿಯಾ ಫುಲ್ಲು ಅಳೋ ಫೇಸ್ನ ಮಾಡಿದ್ದಕ್ಕೆ ಸೆಕ್ರೆಟರಿ ಕಿಮ್ ಅವಳಿಗೆ ತಪ್ಪನ್ನ ಒಪ್ಕೋತೀಯ ಅಂತ ಕೇಳ್ತಾರೆ. ಅದಕ್ಕೆ ಕಿಮ್ ಜಿಯಾ ಹೌದು ಅಂತ ಹೇಳ್ತಾಳೆ. ಹಾಗಿದ್ರೆ ಮಾಲ್ವೇಸ್ನ ಹೊಸದಾಗಿ ರಿಲೀಸ್ ಆಗಿರೋ ಬುಕ್ನ ನನಗೆ ಕೊಡು ಅಂತ ಅದಕ್ಕೆ ಕಿಮ್ ಜಿಯಾ ಸ್ಮೈಲ್ ಮಾಡಿ ಆಯಿತು ಕೊಡ್ತೀನಿ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಕೂತಿರೋನ ತೋರಿಸ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಗ್ರೀನ್ ಟೀನ ತೊಗೊಂಡೋಗಿ ಕೊಡ್ತಾರೆ. ಇದನ್ನು ಕುಡೀರಿ ಸರ್, ನಿಮ್ಮ ಮೂಡು ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಾರಿ ಸರ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಹೀಗೆ ಆಗೋಯ್ತು, ಇನ್ನು ಮುಂದೆ ಈ ಥರ ಆಗೋದಂಗೆ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಹೆಂಗೆ ನೋಡ್ಕೊಳಕ್ಕಾಗುತ್ತೆ, ನೀನು ಕೆಲಸ ಬಿಟ್ಟು ಹೋಗ್ತಿದ್ಯಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಮನಸ್ಸಲ್ಲೇ ಯೋಚನೆ ಮಾಡ್ಕೋತಾರೆ, ಇದು ಪೊಸೆಸಿವ್ನೆಸ್ ಅಲ್ಲ, ನಿಜವಾಗ್ಲೂ ನಮ್ಮ ಬಾಸಿಗೆ ನನ್ನ ನೀಡಿದೆ ಅಂತ ಅನ್ಕೋತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಈವೆಂಟ್ ಸ್ಟಾರ್ಟ್ ಆಗಿರೋದನ್ನ ತೋರಿಸ್ತಾರೆ. ಅಲ್ಲಿಗೆ ನಮ್ಮ ಹೀರೋ ಸೆಕ್ರೆಟರಿ ಕಿಮ್ ಮತ್ತು ಕಿಮ್ ವಿಜಯ್ ಎಲ್ಲರೂ ಎಂಟ್ರಿ ಕೊಡ್ತಾರೆ. ಹೀರೋ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಎಲ್ಲರಿಗೂ ಈ ಈವೆಂಟ್ನ ಎಂಜಾಯ್ ಮಾಡೋದಕ್ಕೆ ಹೇಳ್ತಾನೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಖುಷಿಯಾಗಿ ಆಡಿ ಅಂತ ಹೇಳ್ತಾನೆ. ಈಗ ಗೇಮು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗೇಮಲ್ಲಿ ಸೆಕ್ರೆಟರಿ ಕಿಮ್ ಮತ್ತು ಮಿಸ್ ಪಾಂಗು ಇರ್ತಾರೆ. ಆದರೆ ಎಲ್ಲದರಲ್ಲೂ ಮಿಸ್ ಪಾಂಗ್ ಬೀಳ್ತಾನೆ ಇರ್ತಾರೆ. ಸೆಕ್ರೆಟರಿ ಕಿಮ್ ಎಲ್ಲದನ್ನು ಎಂಜಾಯ್ ಮಾಡ್ತಾ ಫಸ್ಟ್ ವಿನ್ ಆಗ್ತಾರೆ. ಈ ಗೇಮಲ್ಲಿ ಎಲ್ಲರೂ ಅವ್ರಿಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಸೆಕ್ರೆಟರಿ ಕಿಮ್ ಕೂಡ ಫುಲ್ಲು ಹ್ಯಾಪಿಯಾಗಿ ಕೂಗಾಡ್ತಾ ಕಿರ್ಚಾಡ್ತಿರ್ತಾರೆ.
ಇದನ್ನ ಹೀರೋ ಕೂಡ ನೋಡ್ತಿರ್ತಾನೆ. ಹೀರೋ ಹೇಳ್ತಾನೆ, ನನಗೆ ಸೆಕ್ರೆಟರಿ ಕಿಮ್ ಮೇಲೆ ಇಷ್ಟ ಆಗೋ ಗುಣ ಏನಂದ್ರೆ ಯಾವುದೇ ಕೆಲಸ ಆದ್ರೂ ಫುಲ್ಲು 100% ಎಫರ್ಟ್ ಆಗ್ತಾರೆ. ಹೀರೋ ಫ್ರೆಂಡ್ ಹೇಳ್ತಾನೆ, ಅದಕ್ಕೆ ನಿನ್ಗೆ ಸೆಕ್ರೆಟರಿ ಕಿಮ್ ಅಂದ್ರೆ ಇಷ್ಟ. ಸೆಕ್ರೆಟರಿ ಕಿಮ್ ನ ಅಪ್ರಿಶಿಯೇಟ್ ಮಾಡಕ್ಕೆ ಅಲ್ಲಿ ಗೋಗಿನಾಮ್ ಬರ್ತಾನೆ. ಗೋಗಿನಾಮ್ ನ ನೋಡಿ ಹೀರೋ ಕೇಳ್ತಾನೆ, ಅವನ್ ಯಾರು ಅಂತ. ಈಗ ಗೋಗಿನಾಮ್ ಮತ್ತೆ ಸೆಕ್ರೆಟರಿ ಕಿಮ್ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಗೋಗಿನಾಮ್ ಸೆಕ್ರೆಟರಿ ಕಿಮ್ಗೆ ಹೇಳ್ತಾನೆ, ನೀವು ತುಂಬಾ ಪರ್ಫೆಕ್ಟ್ ಆಗಿದ್ದೀರಾ, ಕೆಲ್ಸದಲ್ಲೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ, ಈಗ ಗೇಮ್ ಕೂಡ ಪರ್ಫೆಕ್ಟ್ ಆಗಿ ಆಡಿ ವಿನ್ ಆದ್ರಿ ಅಂತ ಹೇಳ್ತಿರ್ತಾನೆ. ಸೆಕ್ರೆಟರಿ ಕಿಮ್ ಥ್ಯಾಂಕ್ಸ್ ಹೇಳ್ತಾಳೆ. ಮತ್ತೇನಾದ್ರೂ ಹೇಳೋದಿದ್ಯಾ ಅಂತ ಕೇಳಿದಾಗ ಗೋಗಿನಾಮ್ ಹೇಳ್ತಾನೆ, ನಾವು 3 legs ಅಲ್ಲಿ ಪಾರ್ಟ್ನರ್ ಆಗಿದ್ದೀವಿ ಅಂತ. ಗೋಗಿನಾಮ್ ಸೆಕ್ರೆಟರಿ ಕಿಮ್ಗೆ ನೀರ್ ಬಾಟ್ಲು ಕೊಟ್ಟು ಜೋಶ್ ತುಂಬಿ ಅಲ್ಲಿಂದ ಹೋಗ್ತಾನೆ. ಕಂಪನಿಲಿ ಗೋಗಿನಾಮ್ಗೆ ಮಿಸ್ಟರ್ ಪಾಪ್ಯುಲರ್ ಅಂತ ಟೈಟಲ್ ಕೂಡ ಸಿಕ್ಕಿರುತ್ತೆ. ಇದನ್ನ ನೋಡಿ ನಮ್ ಹೀರೋ ಫುಲ್ಲು ಜಲಸ್ ಆಗಿ ಉರ್ಕೋತಾ ಇರ್ತಾನೆ. 3 leg ರೇಸ್ ಸ್ಟಾರ್ಟ್ ಆಗುತ್ತೆ. ಸೆಕ್ರೆಟರಿ ಕಿಮ್ ಮತ್ತೆ ಮಿಸ್ಟರ್ ಪಾಪ್ಯುಲರ್ ಓಡ್ತಾ ಇರ್ತಾರೆ. ಅದನ್ನ ನೋಡಿ ಹೀರೋ ಫುಲ್ಲು ಜಲಸ್ ಪಡ್ಕೋತಿರ್ತಾರೆ. ಈಗ ರೇಸಲ್ಲಿ ಸ್ಲೋ ಆಯಿತು ಅಂತ ಮಿಸ್ಟರ್ ಪಾಪ್ಯುಲರ್ ಸೆಕ್ರೆಟರಿ ಕಿಮ್ ಶೋಲ್ಡರ್ ಮೇಲೆ ಕೈ ಹಾಕ್ತಾನೆ. ಅದನ್ನ ನೋಡಿ ಅಂತ ಹೀರೋ ಫುಲ್ಲು ಜಲಸ್ ಆಗ್ತಿರುತ್ತೆ. ಇವರು ಸೆಕೆಂಡ್ ಆಗಿ ಬರ್ತಿರ್ತಾರೆ ಅಂತ ಸೆಕ್ರೆಟರಿ ಕಿಮ್ ಅವನ ಸೊಂಟದ ಮೇಲೆ ಕೈ ಹಾಕ್ತಾನೆ. ಅದನ್ನ ನೋಡಿ ಅಂತೂ ಹೀರೋ ಫುಲ್ ಅಂದ್ರೆ ಫುಲ್ ಜಲಸ್ ಆಗ್ತಿರುತ್ತೆ. ಇದರಲ್ಲಿ ರೇಸು ಅವರಿಬ್ಬರೇ ಗೆಲ್ತಾರೆ. ಖುಷಿಯಲ್ಲಿ ಸೆಕ್ರೆಟರಿ ಕಿಮ್ ಮತ್ತೆ ಮಿಸ್ಟರ್ ಪಾಪ್ಯುಲರ್ ಹಗ್ ಮಾಡ್ಕೋತಾರೆ. ಇದನ್ನ ನೋಡಿ ಹೀರೋಗೆ ಫುಲ್ ಜಲಸ್ ಆಗ್ತಿರುತ್ತೆ. ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಿರುತ್ತೆ. ಅಲ್ಲಿರೋರೆಲ್ಲ ಅವರಿಬ್ಬರಿಗೆ ಡೇಟ್ಗಾಗಿ ವಿನಂತಿ ಮಾಡ್ಕೋತಿರ್ತಾರೆ. ನೋಡಿ ಹೀರೋ ಹೇಳ್ತಿರ್ತಾನೆ, ನೆಕ್ಸ್ಟ್ ಇಯರ್ ಇಂದ ನಾನು ಯಾವ್ದೇ ಸ್ಪೋರ್ಟ್ಸ್ ಡೇನು ಮಾಡೋದಿಲ್ಲ, ಇದೆಲ್ಲ ಚೈಲ್ಡಿಶ್ ಅಂತ ಅನ್ನಿಸ್ತಿದೆ ನನ್ಗೆ ಅಂತ ಹೇಳ್ತಿರ್ತಾನೆ. ಹೀರೋ ಅಲ್ಲಿಂದ ಎದ್ದು ಕೋಪದಲ್ಲಿ ಹೋಗ್ತಿರುವಾಗ ಮೆಟ್ಲ ಹತ್ತುತ್ತಿರ್ತಾನೆ. ಅಲ್ಲಿಂದ ಸ್ಲಿಪ್ ಆಗಿ ಕಾಲು ಟ್ವಿಸ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಕೋಪ ಬರುತ್ತೆ. ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವೇನಾದ್ರೂ ಡ್ರಿಂಕ್ ಮಾಡಿ ಹೋಗ್ತಿದ್ರ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲ ಅಂತ. ಹಾಗಿದ್ರೆ ಮೆಟ್ಲು ಮೇಲಿಂದ ನೀವು ಹೆಂಗೆ ಜಾರಿ ಕಾಲ್ನ ಈ ತರ ಮಾಡ್ಕೊಳಕ್ ಸಾಧ್ಯ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಆದ್ರೆ ಹೀರೋ ಐಸ್ ಪ್ಯಾಕ್ ಇಕ್ಕಿದ್ರೆ ಸರಿ ಹೋಗುತ್ತೆ, ಹಾಸ್ಪಿಟಲ್ಗೇನು ಬೇಡ ಅಂತ ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮ್ಗೆ ನಡಿಯಕ್ಕಾಗತ್ತಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾ ನಂಗೆ ನಡಿಯಕ್ಕಾಗತ್ತೆ ಅಂತ. ಆದ್ರೆ ಹೀರೋ ಕೈಲಿ ನಡಿಯಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ನ ಸಪೋರ್ಟ್ ತಗೊಂಡು ನಡೀರಿ ಸರ್ ಅಂತ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋನ ಮನೆನ ತೋರಿಸ್ತಾರೆ. ಅಲ್ಲಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಕೂತಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಹೀರೋಗೆ ಅಂತ ಐಸ್ ಪ್ಯಾಕ್ ತಂದಿರ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾರೆ ಹೀರೋಗೆ, ನಿನ್ ಸಾಕ್ಸ್ ತೆಗೆದು ಕಾಲ್ನ ಇಲ್ಲಿ ಇಡಿ ಅಂತ. ಅದಕ್ಕೆ ಹೀರೋ ಸಾಕ್ಸ್ ತೆಗಿಯೋದಿಲ್ಲ, ಕಾಲ್ನ ಹಾಗೆ ಇಡ್ತಾನೆ. ಸೆಕ್ರೆಟರಿ ಕಿಮ್ ಈ ತರ ಆಗೋದಿಲ್ಲ ಅಂತ ಸಾಕ್ಸ್ ನ ತೆಗಿತಾಳೆ. ಅಲ್ಲಿ ನೋಡಿದ್ರೆ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ನೋಡಿ ಸೆಕ್ರೆಟರಿ ಕಿಮ್ ಫುಲ್ ಶಾಕ್ ಆಗ್ತಾಳೆ. ಇದ್ ನೋಡಿದ್ರೆ ತುಂಬಾ ಹಳೆ ಮಾರ್ಕು ಅಂತ ಅನ್ಸುತ್ತೆ ಅಂತ ಅನ್ಕೋತಿರ್ತಾಳೆ. ಆದ್ರೆ ಹೀರೋ ಆ ಮಾರ್ಕ್ ಬಗ್ಗೆ ಏನು ಹೇಳೋದಿಲ್ಲ. ಸೆಕ್ರೆಟರಿ ಕಿಮ್ ಇದೇ ಯೋಚನೆಯಲ್ಲಿ ಹಾಗೆ ಕೂತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಐಸ್ ಕ್ಯೂಬ್ ಇಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಸರಿ ಸರ್ ಇಡ್ತೀನಿ ಅಂತ ಇಡ್ತಾಳೆ. ಹಾಗೆ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ, ಈ ಮಾರ್ಕ್ ಹೆಂಗೆ ಬಂತು ಅಂತ. ಸೆಕ್ರೆಟರಿ ಕಿಮ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದನ್ನ ನೋಡಿ ಹೀರೋ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕು ಅಂತ ಈಗ ಸ್ಪೋರ್ಟ್ಸ್ ಡೇ ವಿಷಯನ ತೆಗಿತಾರೆ. ಹೀರೋ ಹೇಳ್ತಾನೆ, ನೀನ್ ಸ್ಪೋರ್ಟ್ಸ್ ತುಂಬಾ ಎಂಜಾಯ್ ಮಾಡ್ದೆ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾಗೇನಿಲ್ಲ ಸರ್ ಅಂತ ಹೇಳ್ತಾಳೆ. ಈಗ ಹೀರೋ ಹೇಳ್ತಾನೆ, ನೀನು 3 leg ರೇಸ್ ಅಲ್ಲಿ ಆಡಿದ್ದು ನಂಗೊಂಚೂರು ಇಷ್ಟ ಆಗ್ಲಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಯಾರೋ ಹೇಳಿದ್ರು ನಂಗೆ ಮಾಡು ಇಲ್ಲಾಂದ್ರೆ ಮಡಿ ಅಂತ. ಅದಕ್ಕೆ ನಾನು ಇಷ್ಟು ಸೀರಿಯಸ್ ಆಗಿ ತಗೊಂಡು ಗೇಮ್ ಆಡಿದ್ದು ಅಂತ. ಅದಕ್ಕೆ ಆ ಗೇಮ್ ಆಡೋದಕ್ಕೆ ಅವ್ನ ಸೊಂಟದ ಮೇಲೆಲ್ಲ ಕೈ ಹಾಕೋ ಅವಶ್ಯಕತೆ ಏನಿತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅದು ಬರೀ ಗೇಮ್ ಅಷ್ಟೇ, ನಾನು ಅದನ್ನ ಗೇಮ್ ತರ ತಗೊಂಡಿದ್ದೀನಿ, ಅದರಿಂದ ನನ್ಗೆ ಯಾವ್ದೇ ತರ ಫೀಲು ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಅಷ್ಟತ್ರ ಹೋಗೋ ಅವಶ್ಯಕತೆ ಏನಿತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅದರಿಂದ ನನ್ಗೇನು ಆಗೋದಿಲ್ಲ ಅಂತ. ಅದಕ್ಕೆ ಹೀರೋ ಇಷ್ಟ ಹತ್ರ ಇದ್ರು ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹ್ಞೂ ಅಂತಾಳೆ. ಮತ್ತೆ ಹೀರೋ ಹತ್ರ ಬಂದು ಇಷ್ಟ ಹತ್ರ ಇದ್ರು ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹ್ಞೂ ಹೌದು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೋಪದಲ್ಲಿ ಸೆಕ್ರೆಟರಿ ಕಿಮ್ನ ಕೈ ಹಿಡಿದು ಇನ್ನ ಹತ್ರಕ್ಕೆ ಎಳಿಯಕ್ ಹೋಗ್ತಾನೆ. ಅದ್ ನೋಡಿದ್ರೆ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಒಬ್ರು ಮೇಲೆ ಒಬ್ರು ಬಿದ್ದಿರ್ತಾರೆ. ಅವರು ಇಲ್ಲಿ ಹಾಗೆ ಪಾಸ್ ಆಗ್ತಾರೆ. ಇಲ್ಲಿಗೆ ಈ ಡ್ರಾಮಾದ 3rd ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ತಿಳಿಸಿ. ಯಾರೆಲ್ಲ ಫಸ್ಟ್ 2nd ಎಪಿಸೋಡ್ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನ್ ಆಗೋ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.